ದೇವರ ದಾಸಿಮಾರ್ಯರ ಚರಿತ್ರೆಯನ್ನು, ಪುರಾಣವನ್ನು, ಪಾವನ ಮಹಿಮೆಯನ್ನು ನಾವೆಲ್ಲ ನೋಡಿಕೊಂಡು ಬರ್ತಾ ಇದ್ದೇವೆ. ಎಷ್ಟು ದಿವಸ ಆಯಿತು ಬಸವಣ್ಣವ್ರೆ? ವೆಂಕಟರಮಣ ಗೋವಿಂದ बसवण ಅಂದ್ರೆ बसवण पक्का सिक्कार हमें। मला काय माहिती आहे, तुम्हाला वर बसले आहे, तुम्हाला माहिती पाहिजे असं बस आमच्या बसवण सांगते. मला पुराणाला काय संबंध नाही, मी बसवण होऊन तुमच्या पुढे बसले होते. ಬಹಳ ಸುಂದರವಾಗಿ ಪುರಾಣ ಸಾಗ್ತಾ ಇದೆ. ಇನ್ನು 25 ದಿವಸಗಳಾಯಿತು. 15 ತಾರೀಕಿನ ತನಕ ನಮಗೂ ನಿಮಗೂ ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸೊಂದಿರಬೇಕು ಅಂತ ಹೇಳಿದರು. ಆಗ ಮನಸ್ಸು ಒಂದೈತಿ, ಭಾವ ಒಂದೈತಿ, ಭಕ್ತಿನೂ ಒಂದೈತಿ. ಅದ್ರ ಜೊತೆಗೆ ಏನು ಮಾಡ್ತಾರೆ ಗೊತ್ತೇನ್ರಿ, ಇವ್ರು ನಮ್ಮ ಸಂಬಂಧಿಕರನ್ನು ನೋಡ್ತಾರೆ. ಗೊತ್ತಿಲ್ಲ ನಿಮಗೆ? ನಾವೆಲ್ಲ ಬಿಟ್ಟು ಬಂದವರು ಮತ್ತು ಸಂಬಂಧದ ಎಳಿ ಅದು ಹಸಿತಾರೆ. ಭಾವ, ಭಕ್ತಿ, ಪ್ರೀತಿ ಮುಖ್ಯ ಸಂಬಂಧಕ್ಕಿಂತ. ದೇವರ ದಾಸಿಮಾಯಿನವರು ತಾಯಿ ಶಂಕರಿ ಮತ್ತು ರಾಮಯ್ಯನವರ ಗರ್ಭದಲ್ಲಿ ಜನಿಸಬೇಕಾಗಿತ್ತಂದ್ರೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅನ್ನುವಂಥದ್ದು ಕಲ್ಪನೆ ಇರಬೇಕು ನಮಗೆ. ನಾವು ನಮ್ಮ ಮಕ್ಕಳನ್ನು ನಮ್ಮ ಹೊಟ್ಟೆಯಿಂದ ಹುಟ್ಟಿರ್ತವೆ, ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದ್ದಾರೆ. ಮಕ್ಕಳಾಗಲಿ, ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಾಗಲಿ, ಅವ್ರು ಹುಟ್ಟಿದ್ದಾರೆ, ಅವ್ರು ಜನಿಸಿದ್ದಾರೆ ಅಂತಂದ್ರೆ ನಮ್ಮ ಹೆಸರನ್ನು ಎಂದಾದರೂ ಉಳಿಸಿದ್ದಾರೆ? ವಿಚಾರ ಮಾಡಬೇಕು ನೀವು. ಇವತ್ತು ದಾಸಿಮಯ್ಯನವರು ಈ ಜಗತ್ತಿಗೆ ಅವತರಿಸಿ ದಾಸಿಮಯ್ಯ ಅಷ್ಟೇ ಅಲ್ಲ, ತಂದೆ ತಾಯಿಯಂದಿರ ಹೆಸರನ್ನು ಕೂಡ ಉಳಿಸಿದ್ದಾರೆ. ನಮ್ಮವರು ಎಂದಾದರೂ ಹೆಸರನ್ನು ಉಳಿಸಿದ್ದಾರೆ? ನಾವು ಬರಬೇಕಾದ್ರೆ ಬರೀ ಉಸಿರನ್ನು ತೆಗೆದುಕೊಂಡು ಬಂದಿರ್ತೇವೆ, ಹೋಗುವಾಗ ಹೆಸರು ಉಳಿಸಿ ಹೋಗಬೇಕು. ಮಾಡ್ತಿರಲ್ಲ ಹೆಸರು ಉಳಿಸಂಗ? ಹೆಸರು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ನೀರಿನ ಮೇಲೆ ಹೆಸರು ಬರೆಯುವಂಥದ್ದು ಕೆಲವು ಸಂದರ್ಭ ಉಳಿತದೆ. ಉಸುಕಿನ ಮೇಲೆ ಅಥವಾ ಮಣ್ಣಿನ ಮೇಲೆ ಹೆಸರು ಉಳಿದಿದ್ದನ್ನು ಬರೆದಿದ್ರೆ ಕೆಲವು ಸಂದರ್ಭದಲ್ಲಿ ಅಳಿಸೋಗ್ತದೆ. ಕಲ್ಲಿನ ಮೇಲೆ ಹೆಸರು ಬರೆದ್ರೆ ಅದು ಕೆಲವು ಸಂದರ್ಭದಲ್ಲಿ ಉಳಿತದೆ. ಜನಮನದ ಮೇಲೆ ಹೆಸರನ್ನು ಬರೆಯುವಂಥ ಕೆಲಸ ಮಾಡಬೇಕು. ಎಲ್ಲಿ ಬರಿಬೇಕು ಹೆಸರ? ನೀರಿನ ಮೇಲೆ, ಮಣ್ಣಿನ ಮೇಲೆ, ಕಲ್ಲಿನ ಮೇಲೆ ಬರೆಯುವುದಲ್ಲ, ಜನ ಮನದಲ್ಲಿ ಹೆಸರು ಬರೀಬೇಕು. ಬಸವಣ್ಣ, ದಾಸಿಮಯ್ಯ, ಅಲ್ಲಮ ಪ್ರಭು, ಸಿದ್ದರಾಮ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಎಷ್ಟು ಜನ, ಮೂಳಿಗೆ ಮಾರೆ, ಅಂಬಿಗರ ಚೌಡಿ, ಹಡಪದಪ್ಪಣ್ಣ, ಇವರೆಲ್ಲರೂ ಪೇಪರ್ದಾಗ ಹೆಸರು ಬರೆದಿಲ್ಲ, ಕಲ್ಲಿನ ಮೇಲೆ ಹೆಸರು ಬರೆದಿಲ್ಲ, ನೀರಾಗ ಮಣ್ಣಾಗ ಹೆಸರು ಬರೆದಿಲ್ಲ, ಜನ ಮನದಲ್ಲಿ ಹೆಸರು ಬರೆದಿದ್ದಾರೆ. ಬಸವಣ್ಣವರ ಹೆಸರನ್ನು ಎಲ್ಲಿ ಬರಿಬೇಕು ಅಲ್ಲಿ ಬರೆಯೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಶರಣರ ಮರಣವೇ ಶರಣರ ಮರಣ, ಮರಣದಲ್ಲಿ ಶರಣರ ಮರಣದಲ್ಲಿ ಕಾಣಬೇಕಂತ ಅವ್ರ ಮಹಿಮೆಯನ್ನು. ಅಂಥ ದಾಸಿಮಯ್ಯನವರು ಶಂಕರಿ ರಾಮಯ್ಯನವರ ಪವಿತ್ರದ ಗರ್ಭದಲ್ಲಿ ಜನಿಸಿದ್ದಾರೆ ತಂದರೆ ತಂದೆ ತಾಯಿಗಳು ಜನ್ಮ ಜನ್ಮದ ಪುಣ್ಯ. ಒಂದೇ ಜನ್ಮದಲ್ಲ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಯಲ್ಲಿ ಬಂದಿದ್ದಾರೆ. ಎಷ್ಟು? 84 जन्म घेतले आहे. एक नाही, 2 नाही, 3 नाही, 4 नाही. अक्का महादेवी सांगतात 84 जन्मामध्ये आम्ही जन्म घेतले आहे. 84 ಜನ್ಮರಾಶಿಗಳನ್ನು ನಾವು ಪಡೆದೇವೆ.
84 ಲಕ್ಷ ಜನ್ಮರಾಶಿಗಳು ಪಡೆದರೂ ಕೂಡ ಪುಣ್ಯವನ್ನೇ ಮಾಡ್ತಾ 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 ಬಂದು ಇವತ್ತು ಪುಣ್ಯಾತ್ಮರು ನಮ್ಮ ಜನ್ಮದಲ್ಲಿ ಹೊಟ್ಟೆ ಕೊಡುತ್ತಾರೆ. ಇದು ಮರಿಬಾರದು. ಅದಕ್ಕೆ ದಾಸಿಮಯ್ಯನ ಅವರು ಹೊಟ್ಟೆಯಲ್ಲಿದ್ದಾಗೂ ಸಂಸ್ಕಾರ, ಹೊರಗೆ ಬಂದಾಗೂ ಸಂಸ್ಕಾರ. ಸಂಸ್ಕಾರ ಎಲ್ಲ ಕಡೆ ಐತ್ರಿ. 16 ಸಂಸ್ಕಾರಗಳದಾವ. ಹೊಟ್ಟೆಯಾಗಿದ್ದಾಗೂ ಕೂಡ ಗರ್ಭಧಾರಣೆಯ ಮಾಡಿದ ಸಂದರ್ಭದಲ್ಲಿ ಪುಂಸವನ, ಗರ್ಭಕ್ಕೆ ಲಿಂಗಧಾರಣ ಅನ್ನುವಂಥ ಸಂಸ್ಕಾರ ಇದೆ. ಹೊರಗೆ ಬಂದ 5 ವಯಸ್ಸಿಗೆ ಲಿಂಗ ಕೊಡುವಂಥದ್ದು ಸಂಸ್ಕಾರ ಇದೆ. 7-8 ವಯಸ್ಸಿಗೆ ಮತ್ತೆ ಲಿಂಗಧಾರಣ, ಉಪನಯನ, ಮತ್ತೆ ಅಯ್ಯಾಚಾರ ಆಗಲಿ ಉಪನಯನ ಆಗಲಿ ಲಿಂಗ ದೀಕ್ಷೆ ಕೊಡುವಂಥದ್ದು ನಮ್ಮ ಸಂಪ್ರದಾಯ. ಗರ್ಭದಲ್ಲಿ ಸಂಸ್ಕಾರ ಕೊಡುವಂಥದ್ದು ನೋಡಿದಿರಿ. ಕೃಷ್ಣ ಯುದ್ಧದ ಸಂದರ್ಭವನ್ನು, ಯುದ್ಧ ಆಡುವಂಥ ಸಂದರ್ಭವನ್ನು, ಚಕ್ರ ವ್ಯೂಹವನ್ನು ಅಂದರೆ ಪಾದಾಳುಗಳು, ಕುದುರೆ, ಸಾರಥಿ, ಏನ್ರಿ ಒಂಟೆ ಮೇಲೆ ಇರ್ತಕ್ಕಂಥವ್ರು, ಆನೆ ಮೇಲೆ ಇರ್ತಕ್ಕಂಥವ್ರನ್ನ, ಕುದುರೆ ಮೇಲೆ ಇರ್ತಕ್ಕಂಥವ್ರನ್ನ ನಡೀತಾ ಪಾದದಿಂದ ಪಾದಚಾರಿಗಳು, ರಥಿಕರು, ಇವರೆಲ್ಲರನ್ನ ಭೇದಿಸಿ ಯುದ್ಧವನ್ನು ಹೇಗೆ ಗೆಲ್ಲಬೇಕನ್ನುವಂಥದ್ದನ್ನು ಕೃಷ್ಣ ಅಭಿಮನ್ಯ ತಾಯಿಯ ಗರ್ಭದಲ್ಲಿದ್ದಾಗ ಉಪದೇಶ ಮಾಡ್ತಿದ್ದ. ತಾಯಿ ಉಪದೇಶ ಮಾಡಿದ್ದನ್ನು ತಾಯಿ ಗರ್ಭದಲ್ಲಿ ಇಟ್ಕೊಂಡೇ ಅಭಿಮನ್ಯು ಕೇಳ್ತಿದ್ದ. ಹಾಗೆ ನಾವು ವಿಚಾರ ಮಾಡಬೇಕು. ನಾವೆಲ್ಲ ಗರ್ಭವನ್ನು ಧಾರಣೆ ಮಾಡಿದ ಸಂದರ್ಭದಲ್ಲಿ ಅದು ಹೆಣ್ಣಾಗಲಿ ಗಂಡಾಗಲಿ ಒಟ್ಟು ನಮ್ಮ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ. ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನು ಸಿಗಬೇಕು ಅಂತಂದರೆ ತಾಯಿಯಾದಂಥವರು, ಮುಂದೆ ತಾಯಿ ಆಗುವವರು, ಈಗ ತಾಯಿ ಆಗ್ತಕ್ಕಂಥವ್ರು, ಅವರು ಗರ್ಭದಲ್ಲಿದ್ದಾಗ ಮಗು ಗರ್ಭದಲ್ಲಿ ಬೆಳೀತಾ ಇರಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ವಿಚಾರವನ್ನು ಇಲ್ಲಿ ದಾಸಿಮಯ್ಯನವರು ಹೇಗೆ ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಒಳ್ಳೆಯ ಸಂಸ್ಕಾರವನ್ನು, ಪೂಜೆ ಮಾಡುವುದಾಗಲಿ, ಭಜನೆ ಮಾಡುವುದಾಗಲಿ, ಧ್ಯಾನ ಮಾಡುವುದಾಗಲಿ ಮಾಡ್ತಿದ್ರು. ಪೂಜೆ, ಧ್ಯಾನ, ಉಪಾಸನೆಗಳನ್ನು ಮಾಡ್ತಾ ಇರುವುದರಿಂದಲೇ ದಾಸಿಮಯ್ಯನವರು ಈ ರೀತಿ ಮಾರ್ಗವನ್ನು, ಅಧ್ಯಾತ್ಮ ಮಾರ್ಗವನ್ನು, ಶರಣರ ಪರಂಪರೆಯನ್ನು, ಶರಣರ ತತ್ವವನ್ನು ಅಳವಡಿಸ್ಕೊಂಡ್ರು, ಹೆಸರನ್ನು ಉಳಿಸೋದ್ರು. ನಿಮಗೆಲ್ಲ ಗೊತ್ತಿರುವಂತೆ ಆಗಿ ಹೋಗಿರ್ತಕ್ಕಂಥ ಘಟನೆಯನ್ನು, ಆಗಿ ಹೋಗಿರ್ತಕ್ಕಂಥ ಒಂದು ದೃಷ್ಟಾಂತವನ್ನು ನಿಮ್ಗೆ ನೆನಪಿಸ್ತೇವೆ. ಶ್ರೀಲಂಕಾ ಪಟ್ಟಣ ನೋಡ್ರಿ, ಭಾರತದ ಅತ್ಯಂತ ಕೆಳಗಿರ್ತಕ್ಕಂಥ ಒಂದು ನಡುಗಡ್ಡೆ ಲಂಕಾಪಟ್ಟಣ, ಶ್ರೀಲಂಕಾ. ಅದು ಹಿಂದೆ ರಾವಣನ ಕಾಲದಲ್ಲಿ ಲಂಕಾಪಟ್ಟಣ, ಈಗದು ಶ್ರೀಲಂಕಾ. ಲಂಕಾಪಟ್ಟಣಕ್ಕೆ ರಾಣಿ ಕೈಕಸೆ. ಯಾರು? ಲಕ್ಷ್ಯ ಕೊಡಬೇಕು. ಸ್ವರ್ಗಾದಪಿ ಗರಿಯಸಿ ಅಪಿ ಸುವರ್ಣಮಯ ಲಂಕಾನ ರೋಚತೆ ಲಕ್ಷ್ಮಣ. ರಾಮಾಯಣದಲ್ಲಿ ತನ್ನ ಲಕ್ಷ್ಮಣನಿಗೆ ಹೇಳಿದ ಮಾತು. ಲಂಕಾಪಟ್ಟಣ ಹೇಗಿತ್ತು ಅಂತ ಸುವರ್ಣದಿಂದ ಕೂಡಿರುವಂಥದ್ದು. ಅಂಥ ಲಂಕಾಪಟ್ಟಣದಲ್ಲಿ ಕೈಕಸೆ ಎನ್ನುವಂಥ ರಾಣಿ ರಾಜ್ಯಭಾರ ಮಾಡ್ತಾ ಇದ್ದಾಳೆ. ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಪುರಾಣ ಪ್ರವಚನ ಭಜನೆಯನ್ನು ಆಗು ನಡೀತಿತ್ತು. ಬಸವಣ್ಣರು ಆಗೋ ಕಾಲದಲ್ಲಿ ಆಗ ನಡೆಯುವಂಥ ಸಂದರ್ಭದಲ್ಲಿ ರಾಣಿ ಅಲ್ಲಿ ಕೂಡ ಲಂಕಾಪಟ್ಟಣದಲ್ಲಿ ಹೀಗೆ ಎಲ್ಲ ಕೂತ್ಕೊಂಡು ಗುರುಗಳ ಸಮ್ಮುಖದಲ್ಲಿ, ದೇವರ ಸಮ್ಮುಖದಲ್ಲಿ ಶಿವಕಥೆಯನ್ನು ಶ್ರವಣ ಮಾಡ್ತಿದ್ದರು. ಆಗಿ ಹೋಗಿರ್ತಕ್ಕಂಥದ್ದು ಗಮನ ಇಟ್ಕೋಬೇಕು. ಆಗ ಎಲ್ಲರೂ ನಾವು ಹೆಂಗೆ ಸಮಯಕ್ಕೆ ಮಹತ್ವ ಕೊಟ್ಟೇವಿ. ನಮ್ಮ ಇಚ್ಚಲಕರಂಜಿ ಜನ ಭಾಳ ನಂಗೆ ಖುಷಿ ಅಲ್ಲತ್ತೈತಿ ಏನ್ರಿ. ಸರಿಯಾದ ಸಮಯಕ್ಕೆ ಬರಗತ್ತಾರಲ್ಲ, ಅದು ಖುಷಿ ಅನಿಸ್ತೈತಿ. ಅವರು ಬರಗತ್ತಾರ, ನಾ ಬರಗತ್ತೀನಿ ಗೊತ್ತಿಲ್ಲ, ಒಟ್ಟು ನೀವು ತಾಯಂದಿರು ಎಲ್ಲ ನನ್ನ ಹಿರಿಯರೆಲ್ಲ ಬರ್ತಾ ಇದ್ದಾರೆ. ಇದು ಪಾಲನೆ. ಅಲ್ಲಿ ಕೆಲವರೆಲ್ಲ ಸಮಯ ಕೊಟ್ಟಿದ್ರು. ಗುರುಗಳು ಪುರಾಣ ಪ್ರವಚನ ಮಾಡುವಂಥ ಗುರುಗಳು ಸಮಯ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಅಂತ ಸಮಯ ಕೊಟ್ಟಿದ್ರು. ಎಲ್ಲರೂ ಬಂದು ಕೂತ್ಕೋತಿದ್ರು. ರಾಣಿ ಮಾತ್ರ ಲೇಟಾಗಿ ಬರೋಕ್ರಿ. ರಾಣಿ ತಡವಾಗಿ ಬರ್ತಿದ್ದಳು. ತಡವಾಗಿ ಬಂದರೂ ಸುಮ್ಕೆ ಕೂಡಬೇಕಲ್ಲ, ಹಿಂದೆ ಜಾಗ ಇದ್ದಲ್ಲಿ. ನಾನು ರಾಣಿ ನಾಯಕ ಹಿಂದೆ ಕೂಡಲಿ ಅಂತ ಜನರಿಗೆ ಸರಿ ಅನ್ಕೋತು ಮುಂದೆ ಬಂದು ಕೂಡಕ್ಕೆ
ಮುಂದೆ ಬಂದು ಕೂಡ್ತಿದ್ದಳು. ಕೊನೆಗೆ ಸುಮ್ಮ ಕೂಡಬೇಕಿಲ್ಲ. ಮ್ಯಾಗಿನ ಮನೆ ಮಲ್ಲವ ಬಂದಾಳಿಲ್ಲ, ಕೆಳಗಿನ ಮನೆ ಕಲ್ಲವ ಬಂದಾಳಿಲ್ಲ, ಅಂಬಾಬಾಯಿ ಬಂದಾಳಿಲ್ಲ, ಭಾಗ್ಯವಂತಿ ಬಂದಾಳಿಲ್ಲ, ಆಕಿ ಬಂದಾಳಲ್ಲ, ಇವಳು ಬಂದಾಳಿಲ್ಲ ಅಂತ ಪುರಾಣ ಪ್ರವಚನ ಭಜನೆ ಎಲ್ಲ ಕೇಳುವುದನ್ನು ಬಿಟ್ಟು ಅವರು ಬಂದಾರಲ್ಲ ಇವ್ರು ಬಂದಾರಲ್ಲ ಆ ಕಡೆ ಈ ಕಡೆ ನೋಡ್ತಿದ್ದಳಂತ. ಪುರಾಣದಲ್ಲಿ ಗುರುಗಳು ಹೇಳ್ತಿದ್ರು, ನೋಡ್ರಿ ನೀವು ಗರ್ಭವತಿ ಇದ್ದಾಗ ಎಷ್ಟು ನಾವು ಧ್ಯಾನ ಭಜನೆ ಕೀರ್ತನ ಪುರಾಣ ದೇವಕತೆ ಓದ್ತೇವೆ, ಅಷ್ಟು ಒಳ್ಳೆ ಒಳ್ಳೆ ಮಕ್ಕಳು ನಮ್ಗೆ ಜನಿಸ್ತವೆ ಅಂತ ಹೇಳ್ತಿದ್ರು. ಆದರೆ ಈಕಿ ಮಾತ್ರ ಅವಳು ಬಂದಾಳಿಲ್ಲ, ಇವಳು ಬಂದಾಳಿಲ್ಲ, ಕಲ್ಲವ ಮಲ್ಲವ ಅಕ್ಕಿ ಬಂದಾಳೆ, ಬಸವ ಬಂದಾಳಿಲ್ಲ, ಇವು ನಾವು ಹೆಸರೇ ಅವಿಲ್ಲಲ್ಲ, ನೀವು ನಾ ಹಿಡಿದ್ದು ನೀವು ಯಾರಿಲ್ಲಲ್ಲ, ಮತ್ತು ಬೈದೆ ಮತ್ತು ನಮ್ಮ ಹೆಸರು ಹೇಳಿದ್ರಿ ಅಂತೇಳಿ. ಭಾಳ ಕಷ್ಟ ನಿಮ್ಮ ಹೆಸರು ತೊಗೊಳೋದು. ನಮ್ಮೂರದ ಹೇಳ್ತೀನಿ, ನಮ್ಮೂರು ಬಸವ. ಆಕಿ ಬಂದಳಲ್ಲ ಈಕಿ ಬಂದು ನೋಡ್ತೀವಿ. ಹೀಗೆ ಆ ಸಂದರ್ಭದಲ್ಲಿ ಪುರಾಣ ಹೇಳ್ತಿದ್ದಳು, ಇದೆಲ್ಲ ನೋಡ್ತಿದ್ದಳು. ಗುರುಗಳು ಹೇಳ್ತಿದ್ರು, ನೋಡ್ರಿ ಗುರುಗಳ ಹತ್ತಿರ ಬಂದ್ರೆ ದೇವಸ್ಥಾನಕ್ಕೆ ಬಂದ್ರೆ ಕೂಡುದು ಕಲಿಬೇಕು ಅಂತ. ಕೂಡುದು ಬರಲಿಲ್ಲ ಅಂದ್ರೆ ತಮ್ಮ ನೀನು ಸಣ್ಣವಿದಿ, ಈಗ ಗುಡಿ ಎದ್ರ ದೇವ್ರ ಎದ್ರ ಗುರುಗಳ ಎದ್ರ ಕೂಡಕ್ಕೆ ಬರಲಿಲ್ಲ ಅಂತಂದ್ರೆ ಜೀವ ಹೋದ್ಮೇಲೆ ಮೇಲೆ ಕಾಲಿಟ್ಟು ಕಾಲು ಮುರಿತಾರೆ. ಹಂಗೆ ಚಲೋ ಹಿಂಗೆ ಕೂಡೋದು ಚಲೋ. ಈಗ ಕೂಡೋದು ರೂಢಿ ಮಾಡ್ಕೋಬೇಕು. ಈಗ ಕೂಡೋದು ಕಲ್ತೇವೆ ಅಂದ್ರೆ ಮೇಲೆ ಕಾಲಿಟ್ಟು ಮುರಿಯಂಗಿಲ್ಲ ಅವರು. ಅಲ್ಲಿ ಒಳಗೆ ಮಾಡ್ದಾಗ ಕೂಡಿಸ್ತಾರಲ್ಲ, ಕೂಡಕ್ಕೆ ಚಂದ ಬರ್ಲದ ಎದೆಗೆ ಜಾಡಿಸಿ ಒದ್ದು ಕೂಡಿಸ್ತಾರೆ. ಕೂಡೋದು ಕಲಿಯಕ್ಕೆ ಬರ್ಲಾಗ್ಯದ ನಮಗೆ. ಅದು ಮಾಡೋ ಸಣ್ಣದೋ ದೊಡ್ಡದು ಗೊತ್ತಿಲ್ಲ ನನಗೆ, ಒಟ್ಟೆ ಜಾಡಿಸಿ ಕೂಡಿಸ್ತಾರಲ್ಲ ಬಸ್ಕೊಂಡು ಕೂಡ್ಲಿಂದ್ರೆ ಒಳಗೆ ಜಾಡಿಸಿ ಒದಿಸ್ಕೊಂಡು ಕೂಡುವುದು ಚಲೋನೋ ಸುಮ್ಮನೆ ನಾವೇ ಹೋಗಿ ಕೂಡೋದು ಚಲೋನೋ? ಹಾಗೆ ಕೂಡುವುದು ಕೂತು ಗರ್ಭವತಿ ಇದ್ದಳು, ಕೂತ್ಕೊಂಡು ಅಕ್ಕಿ ಬಂದಾಳಿದ್ದು ಇಕ್ಕಿ ಬಂದಾಳಿದ್ದು ಹಿಂಗೆ ನಡೀತಿತ್ತು. ಗುರುಗಳು ಹೇಳ್ತಿದ್ರು, ನೋಡ್ರಿ ಯಾರೇ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಮಕ್ಕಳ ತಮ್ಮ ಮನೆಯಾಗ ಜನನ ಆಗ್ತಾ ಇದೆ ಅಂತಂದರೆ ಆ ಮನೆ ವಾತಾವರಣ ಭಕ್ತಿಯಿಂದ ತುಂಬಿರಬೇಕು, ಭಜನೆಯಿಂದ ತುಂಬಿರಬೇಕು, ಧ್ಯಾನದಿಂದ ತುಂಬಿರಬೇಕು ಅಂತ ಹೇಳ್ತಿದ್ರು. ಆದರೆ ಈಕೆ ಪುರಾಣ ಮುಗೀತು. ಈಕೆ ಸ್ವಲ್ಪ ದಿವಸ ಆದಮೇಲೆ ಒಂದು ಮಗು ಹುಡ್ತು ರೀ, ಕೈ ಕಸಿಗೆ ಒಂದು ಮಗು ಹುಡ್ತು. ಎಂಥ ಮಗು ಅಂದ್ರೆ 10 ತಲೆದು, 10 ತಲೆ ಹುಡ್ತು. 10 ತಲೆ ಹುಡ್ತು. ಗುರುಗಳೇ ನೀವು ಪುರಾಣ ಪ್ರವಚನ ಕೇಳಬೇಕಂತೆ ಅಂತ ಹೇಳಿದ್ರಿ. ನಾವು ಗರ್ಭವತಿ ಇದ್ದಾಗ ಪುರಾಣ ಪ್ರವಚನಕ್ಕೆ ದಿನನಿತ್ಯ ಬಂದು ಕೂತ್ಕೊಂತಿದ್ದ. ಆದರೆ ಇಂಥ ಮಗು ಹುಟ್ಟ್ಯದಲ್ಲಿ ಏನು ಮಾಡಲಿ ಅಂತ ಕೇಳಿದಾಗ, ಯವ್ವ ಇದು ನನ್ನ ತಪ್ಪಲ್ಲ, ನಿಮ್ಮ ತಪ್ಪ. ನೀ ಬರ್ತಿದ್ದಿ, ತಡವಾಗಿ ಬರ್ತಿದ್ದಿ, ಸಮಯಕ್ಕೆ ಸರಿಯಾಗಿ ಬರ್ತಿದ್ದಿಲ್ಲ. ಬಂದರೆ ಏನು ಮಾಡ್ತಿದ್ದಿ, ಎಲ್ಲರಿಗೆ ಗಲಾಟೆ ಮಾಡ್ಕೋತ ಸರಿ ಅಂತ ಮುಂದೆ ಬಂದು ಕೂತ್ರು. ನಿನ್ನ ಲಕ್ಷ್ಯ ಕಡಿತ್ತು ಪುರಾಣ ಕಡೆ, ಭಜನೆ ಕಡೆ, ಪ್ರವಚನ ಕಡೆ ಇರಲಿಲ್ಲ. ನಿನ್ನ ಮನಸ್ಸು ಕಡೆ ಇತ್ತು ಅಂದರೆ ಕಲ್ಲವು ಬಂದಳೆಲ್ಲ, ಮಲ್ಲವು ಬಂದಳೆಲ್ಲ, ಬಸವು ಬಂದಳೆಲ್ಲ, ಆ ಕಡೆ ಈ ಕಡೆ ನಿನ್ನ ತಲೆ, ನಿನ್ನ ಮನಸ್ಸು, ನಿನ್ನ ಚಿತ್ತ ಎಲ್ಲ ಕಡೆ ಓಡಾಡ್ತಾ ಇತ್ತು. 10 ದಿಕ್ಕಿಗಳಿಗೆ ನಿನ್ನ ಮನಸ್ಸು ಓಡಾಡೋದಕ್ಕಾಗಿ 10 ತಲೆ ಹುಟ್ಟ್ಯದು ಹೋಗು ಅಂತ ಕಳಿಸ್ತಾರೆ. ಲಕ್ಷ್ಯ ಇಟ್ಟು ಕೇಳಿದ್ರು. ನಿಮ್ಗೆ ಹೆದರಸಕ್ಕೆ ಹೇಳ್ತಾ ಇಲ್ಲ. ಇದು ನಾವು ಹ್ಯಾಂಗೆ ಸಂಸ್ಕಾರ ಕೊಡ್ತೇವೋ, ನಮ್ಮ ಮನಸ್ಸು ಹ್ಯಾಂಗೆ ಸಂಸ್ಕಾರ ಇರ್ತದೋ, ಯದ್ಭಾವಂ ತದ್ಭವತಿ. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಿರಲ್ಲ. ಮತ್ತಿಷ್ಟೆಲ್ಲ ಗೊತ್ತಿದ್ದು ನೀವು ಏಕಾಗ್ರತೆ ಮನಸ್ಸು ಶಾಂತಿ ಇಟ್ಕೊಳ್ಳೋದು ಯಾಕೆ ಕಲಿಯಂಗಿಲ್ಲ? ಆಕೆ ಪಶ್ಚಾತ್ತಾಪ ಪಟ್ಟಳ್ರಿ, ಎಂಥದ್ದು 10 ತಲೆ ಕೂಸು ಹೊತ್ಕೊಂಡು ತಿರುಗಾಡ್ಬೇಕಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟಳು. ರಾವಣ ಎಷ್ಟು ತಲೆವ ರೀ? 10 ತಲೆವಲ್ಲ. ಆಕೆ ಯಾರವ್ವ ಪ್ರವಚನಕ್ಕೆ ಬಂದು ಎಲ್ಲ ಕಡೆ ನೋಡಿದ್ರೆ ಇಂಥ ಹುಟ್ಟಾಯ್ತು ನೋಡ್ರಿ. ಮುಂದೆ ಆಕೆ ಪಶ್ಚಾತ್ತಾಪ ಆಗಿ, ಅಂದರೆ ದಾಸಿಮಯ್ಯನವರು ಆ ತಾಯಿಯ ಗರ್ಭದಲ್ಲಿದ್ದಾಗ ತಾಯಿ ಗುರುಲಿಂಗ ಜಂಗಮರ ಸೇವೆ, ಪುರಾಣ ಪ್ರವಚನವನ್ನು ಕೇಳುವುದು, ಭಜನೆಗಳನ್ನು ಮಾಡುವುದು, ಧ್ಯಾನವನ್ನು ಮಾಡುವುದು, ಒಳ್ಳೆಯ ಸಂತ ಮಹಾತ್ಮರ ಕಥೆಗಳನ್ನು ಓದುವುದು, ಇಂಥ ಕೆಲಸ ಮಾಡ್ತಿದ್ದರು. ಮಾಡಬೇಕು ನೀವೆಲ್ಲರೂ. ನೀವೇನು ಮಾಡ್ತಾರೆ, ಇದೇನು ಮಾಡಂಗಿಲ್ಲ ರೀ. ಅಪ್ಪರ ಅಮಾಸ್ಯದ ಗ್ರಹಣ ಐತೆ ನೋಡ್ರಿ ಅಂತ ಅಷ್ಟೇ ಒಂದೇ ಮಾಡ್ತಾರೆ. ಗ್ರಹಣ ಕಾಲದಾಗ ಏನ್ರಿ ಕೆಲಸ ಮಾಡಿದ್ರೆ ತುಟಿಯರೆ ಕೊಯ್ಯೋದಾಗಲಿ, ಮೂಗರ ವಂಕ ಆಗೋದಾಗಲಿ, ಅದು ಒಂದೇ ಗೊತ್ತದ. ಇದ್ಯಾಕೆ ಗೊತ್ತಿಲ್ಲ? ಹಾಗೆ ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ಕೈ ಕಸಿ ನೀವೆಲ್ಲ ಬಂದವರು ಬರಲಾದವ್ರಿಗೆ ಹೇಳಬೇಕು. ಮುಂದಿನ ಮಕ್ಕಳಿಗೆ ಕೂಡ ಇದು ಹೇಳಬೇಕು. ಹಿಂಗಾದ್ರೆ ಇಂಥ ಹುಡ್ತಾವ, ಸ್ವಲ್ಪ ಜಾಕಿ ಅದು ಚಾಲೂ ಆಗಿರ್ತತಿ. ಅದು ಡಾಕ್ಟ್ರನ್ನೇ
ಅದಕ್ಕೆ ರಿಪೇರಿ ಮಾಡ್ಬೇಕ್ರಿ ಒಳಗಿನಕ್ಕೆ. ಒಳಗಿನಕ್ಕೆ ಅದು ಹುಟ್ಟು ಶುರು ಆಯಿತು, ಮೊಳಕೆ ಹೊಡ್ಯಾಗ ಶುರು ಆಗಿದ್ದರಿಂದ ಹೊರಗೆ ಬರೋ ತನಕ ಡಾಕ್ಟ್ರ್ ಟ್ರೀಟ್ಮೆಂಟೇ. ಗುರುಗಳ ಟ್ರೀಟ್ಮೆಂಟ್ ನಮ್ದೇನು ಇರೋಂಗಿಲ್ಲ ರೀ ಕೆಲಸನೇ. ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಬಂದೀವಿ, ಆದರೆ ನಮ್ಮ ಟ್ರೀಟ್ಮೆಂಟ್ ತೊಳಂಗಿಲ್ಲ ನೀವು. ಭವರೋಗ ವೈದ್ಯ ಅಂತ ಹೇಳಿದ್ರು ಗುರುಗಳು ತಂದ್ರೆ ಭವರೋಗ ವೈದ್ಯ. ಪಶ್ಚಾತ್ತಾಪಟ್ಟು ನಾನು ಮುಂದಿನ ಸಲಾರು ಒಳ್ಳೆಯ ಮಗನಿಗೆ ಪಡಿಬೇಕು ಅಂತ ವಿಚಾರ ಮಾಡ್ತಾರೆ. ಏನು ಮತ್ತು ಅದೇ ರೀತಿಯಾಗಿ ಪುರಾಣ ಪ್ರವಚನ ನಡೀತು ಊರಾಗ, ಲಂಕಾಪಟ್ಟಣದಾಗ. ನಮ್ಮಲ್ಲಿ ದಿನನಿತ್ಯಂತ ಪ್ರಸಾದ ಇರಲ್ಲ, ಗೊತ್ತದಲ್ಲ, ಯಾವೊಂದು ಸಲ ಇರ್ತದೆ. ಹಾಗಲ್ಲಿ ಪ್ರಸಾದ ಹೋಗಿ ಪುರಾಣ ಪ್ರವಚನ ಮುಗಿಸಿ ಪ್ರಸಾದ ಮಾಡಬೇಕಾದ್ರೆ ಲೇಟ್ ಆಗ್ತದೆ ಅಂತ ತಿಳ್ಕೊಂಡು ರಾಣಿ ಮೊದಲೇ ಗಡ್ಡದಾಗಿ ಹೊಡಬರಬೇಕಂತ. ಏನೋ ಚೆಂದಾಗಿ ರಾಜ್ಯ ವೈಭೋಗ ಚೆಂದಾಗಿ ಊಟ ಮಾಡ್ಕೊಂಡೇ ಬರೋಕ್ಕಂತ ಪುರಾಣ ಪ್ರವಚನ ನಡೆದಿತ್ತು. ಆನಂದವಾಗಿ ಹಾಡು ಹಾಡ್ತಿದ್ರು. ಆಕಿ ಕೇಳೋದ್ರಾಗ ಏಕಾಗ್ರತೆ ಲಕ್ಷ ಇಟ್ಕೊಳ್ಬೇಕು. ಆ ಕಡೆ ನೋಡೋದು ಮತ್ತೆ ಹತ್ತೆಲೆ ಹುಡ್ತದೆ ಹೆಂಗಂತೇಳಿ ಆಕೆ ಲಕ್ಷ ಇಟ್ಟು ಕೇಳೋದ್ರಾಗ ನಿದ್ದೆನೇ ಮಾಡ್ತಿದ್ರಂತ. ನಿದ್ದೆ ಮಾಡೋಕ್ಕೆ ಶುರು ಮಾಡಿದಳು. ಅವಾಗಾರ ಹತ್ತತ್ತಲೆ ಹುಟ್ಟ್ಯದ, ಈಗಾರ ಚಲೋ ಹುಟ್ಟಲಿ ಅಂತ ವಿಚಾರ ಮಾಡಿ ಅವಾಗಲೂ ಗರ್ಭವತಿ ಇದ್ದಳು. ಆಗಾಕಿ ಕೇಳಕ್ಕೆ ಕೂತಳು, ಹಾಡಕ್ಕೆ ಕೇಳೋದೆಲ್ಲ ಧ್ಯಾನ ಪೂಜೆ ಎಲ್ಲದ್ರಾಗಾದರೂ ಅದ್ರ ಧ್ಯಾನ ಎಲ್ಲ ಪೂಜೆ ಎಲ್ಲ ಪ್ರವಚನ ಕೇಳೋದೆಲ್ಲ ನಿದ್ರೆ ಮಾಡ್ತಿದ್ರು ಅಂತ. ಬರೀ ಬಂದು ಊಟ ಮಾಡ್ಕೊಂಡು ಬಂದು ಹೀಗೆ ಊಟ ಮಾಡ್ಕೊಂಡು ನಿದ್ದೆ ಮಾಡೋದ್ರಾಗ ಮತ್ತೊಂದು ಕೂಸು ಹುಡ್ತ್ರಿ. ಅದು 6 ತಿಂಗಳು ಕಣ್ಣೇ ತೆಗಲಿಲ್ಲ, 6 ತಿಂಗಳು ಕಣ್ಣೇ ಮುಚ್ಚಲಿಲ್ಲ. ಕುಂಭಕರ್ಣನೇ ಹುಡ್ತು. ಕುಂಭಕರ್ಣ ನಿಮ್ಗೆ ಗೊತ್ತದಲ್ಲ, ನಿದ್ದೆ ಬಡಕ ನಗಾರಿ ತಂದು ತುತ್ತೂರಿ ತಂದು ಊದಿದ್ರು ಕೂಡ ಹೇಳ್ತಿದ್ದಿಲ್ಲಂತ. ಅಂಥ ನಿದ್ದೆ ಬದುಕದು. ಅಂಥ ಮಕ್ಕಳು ಬೇಕೇನೋ? ಏನು 10 ತಲೆದು ಬೇಕು ನಿಮ್ಗೆ? ಯಾವ ಮಕ್ಕಳು ಬೇಕು? ಇದ್ರಾಗ ಯಾರು ಗರ್ಭವತಿ ಕಾಣಕ್ಕಲ್ಲ, ಹೋಗ್ಬೇಕು ನಮ್ಮ ಹಾಕೋಬೇಕು, ಕೆಳಕ್ಕೆ ಹೋಗ್ಬೇಕು ಕಾಣಕತ್ತಾರೆ. ಚಂದ ಯವ್ವ ಈಗ ಚೆಂದಾಗಿ ಅದನ್ನು ಸಂಸ್ಕಾರ ಕೊಡವ. ಮುಂದೆ ನೀವು ಹೇಳಬೇಕು ನಿಮ್ಮದೆಲ್ಲ ಫ್ರೆಂಡ್ ಗೆಳತಿಯರಿಗೆಲ್ಲ. ಯಾಕೆ ಹೇಳಗೈತೆ ಅಂದ್ರೆ ದಾಸಿಮಯ್ಯನವರು ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಮಾಡುವಂಥ ಕೆಲಸವನ್ನು, ತಾಯಿ ಮಾಡುವಂಥ ಭಜನೆಯನ್ನು, ತಾಯಿ ಮಾಡುವಂಥ ಸೇವೆಯನ್ನು ಅದು ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ. ನೂಲಿನಂತೆ ಸೀರೆ ಅಲ್ಲ, ತಾಯಿಯಂತೆ ತಂದೆ ತಾಯಿಯಂತೆ ಮಕ್ಕಳು ಅಲ್ವಾ? ಹೇಳ್ಯಾರ ಗೊತ್ತೈತೆ ನಿಮಗೆಲ್ಲ. ನೂಲು ಹೆಂಗಿರ್ತದೆ ಹಂಗೆ ಬಟ್ಟೆ ತಯಾರಾಗ್ತದೆ. ನೀವೆಲ್ಲ ಬಟ್ಟೆ ನೇಯ್ತೀರಿ, ನಿಮ್ಗೆ ಗೊತ್ತದ ಹ್ಯಾಂಗೆ ನೂಲು ಇರ್ತದೆ ಹಂಗೆ ಬಟ್ಟೆ ತಯಾರಾಗ್ತದೆ. ಎಲ್ಲರೂ ಎಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಹಣಿಗಿರ್ತತ್ತವ, ಅದನ್ನು ಹಿಂಗೆ ಮಾಡಿದ್ರೆ ಸಾಕು ಮಾಡ್ತಾರೆ. ನಾನು ಇದಿಲ್ಲ ನೋಡೇವಿ ಅಷ್ಟೇ, ನಾವು ಹುಟ್ಟಿರೋದಾಗ ತೆಗೆದುಬಿಟ್ರಲ್ಲ. ಹಂಗೆ ಅಪ್ಪ ತಂದು ತೋರಿಸ್ಬೇಕು, ಕಣ್ಣೇ ತೆಗೆಯಲಾಗಿದಪ್ಪ ಅಂದಳು. ಗುರುಗಳ ಹತ್ತಿರ ಬಂದು, ಅವ ನನ್ನ ತಪ್ಪಲ್ಲ, ನೀ ಪುರಾಣಕ್ಕೆ ಬಂದಿದ್ದಿ, ಪ್ರವಚನಕ್ಕೆ ಬಂದಿದ್ದಿ, ಭಜನೆಯಲ್ಲೇ ಮಾಡಿದ್ದಿ, ಧ್ಯಾನನೂ ಮಾಡಿದ್ದಿ. ಯಾವಾಗ ಮಂಗಳಾರತಿ ಮಾಡ್ತಾರೆ ಅವಾಗ ಎದ್ದು ನೀನು ಮುಗೀತು ಅನ್ಕೋತ ಎದ್ದು ಬಿಡ್ತಿದ್ದಿ. ನಿದ್ದೆ ಮಾಡ್ತಾನೆ ಕಾಲ ಕಳೆದಿದ್ದಿ ಪುರಾಣ ಪ್ರವಚನದಾಗ. ಮತ್ತು ನಿದ್ರೆ ಬಡ ಕೊಟ್ಲಾರ್ದೆ ಮತ್ತೆ ನಾವು ಎಂಥದ್ದು ಹುಡ್ತತಿ ಹೋಗು ಅಂತ ಕೇಳಿಸ್ತಾರೆ. ಇದು ಪಶ್ಚಾತ್ತಾಪ ಮಾತ್ರ. ಅದು 10 ತಲೆ ಹುಡ್ತು, ಇದು ನಿದ್ರೆ ಬಡ ಕೊಡ್ತು, ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿ ಈ ಸಲ ಆದರೂ ಚಲೋ ಮಗ ಪಡಿಬೇಕು ಅಂತ ವಿಚಾರ ಮಾಡಿ ಊಟ ಮಾಡಲಾರ್ದೆ ಮಿತ ಆಹಾರ. ಯಾವಾಗಲೂ ಊಟ ಮಾಡುವಾಗ 2 ತುತ್ತು ಕಡಿಮೆ ಊಟ ಮಾಡಬೇಕಂತ, ಮಾತಾಡುವಾಗ 2 ಮಾತು ಕಡಿಮೆ ಮಾಡಬೇಕಂತ. ಗೊತ್ತದಲ್ಲ ಗಾದೆ ಮಾತು, ಇವೆಲ್ಲ ತಿಳ್ಕೋಬೇಕು. ಊಟ ಮಾಡುವಾಗ 2 ತುತ್ತು ಕಡಿಮೆ ಮಾಡಬೇಕಂತ, ಮಾತನಾಡಬೇಕಾದ್ರೆ 2 ಮಾತು ಕಡಿಮೆ ಮಾತಾಡ್ಬೇಕಂತ. ಅದಕ್ಕೆ ನಾನು 2 ಮಾತು ಕಡಿಮೆನೇ ಮಾತಾಡ್ತೀನಿ ಸಮಕ್ಕೆ. ಹೀಗೆ ಅದಕ್ಕೆ ಪಶ್ಚಾತ್ತಾಪ ಆಗಿ ಏನು ಮಾಡೋದಂತ ಮತ್ತೆ ಪ್ರತಿ ವರ್ಷ ಪುರಾಣ ನಡೆದಿತ್ತು. ಅವಾಗ ಮತ್ತೆ ಬಂದು ಪುರಾಣ ಕೂಡ್ತಾರೆ. ಈಗರ ಚಲೋ ಮಗನನ್ನು ಪಡಿಬೇಕು, ಒಳ್ಳೆಯ ಮಗನನ್ನು ಪಡಿಬೇಕಂತ ವಿಚಾರ ಮಾಡಿ ಅಷ್ಟೇ ಮಿತಾಹಾರಿಯಾಗಿ ಎಲ್ಲರಿಗಿಂತ ಮೊದಲು ಬಂದು ಕೂತ್ಕೊಂಡು, ಎಲ್ಲರಿಗಿಂತ ಮೊದಲು ಬರಬೇಕು, ಮೊದಲು ಬಂದು ಕೂತ್ಕೊಂಡು ಏನು ಹೇಳ್ತಾರೆ ಗುರುಗಳು, ಹಾಡ ಏನು ಹೇಳ್ತಾರೆ ಅದರಲ್ಲಿ ಆನಂದವಾಗಿ ಮೈತುಂಬಿ ಆನಂದವಾಗಿ ಕೇಳ್ತಿದ್ದಳು. ಲಕ್ಷಿಟ್ಟು ಕೇಳ್ತಿದ್ದಳು. ಪುರಾಣವನ್ನು ಶ್ರವಣ ಮಾಡ್ತಿದ್ದಳು, ಪ್ರವಚನವನ್ನು ಶ್ರವಣ ಮಾಡ್ತಿದ್ದಳು, ಅದನ್ನು ಮನನ ಮಾಡ್ತಿದ್ದಳು, ಅದನ್ನು ನಿಧಿಧ್ಯಾಸನ ಮಾಡ್ತಿದ್ದಳು. ಅತ್ಯಂತ ಸುಂದರವಾದ ದೈವಭಕ್ತ ವಿಭೀಷಣ ಹುಡುಕ್ತಾನೆ. ವಿಭೀಷಣ ಯಾರು? ರಾಮಭಕ್ತ, ದೈವಭಕ್ತನಾಗಿ ಹುಡುಕ್ತಾನೆ.
ಅಂಥ ಮಗನನ್ನು ನಾವು ದೈವ ಭಕ್ತನಾಗಿರ್ತಕ್ಕಂಥ ಮಕ್ಕಳನ್ನು ಪಡಿಬೇಕಾಗಿತ್ತಂದ್ರೆ ನೀವು ಯಾರಾದರೂ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಇದ್ದಂಥವ್ರಿಗೆ ಹೇಳಬೇಕು, ನೋಡು ನೀನು ದೇವ್ರ ಪುಸ್ತಕ ಓದು, ರಾಮಾಯಣ ಮಹಾಭಾರತ ಸಂತರು ಮಹಾತ್ಮರು ಯಾರದೇ ಕಥೆಗಳನ್ನು ಓದಿದ್ರೆ ಏನಾಗ್ತೈತೆ, ಅವರ ಪ್ರಭಾವ ಮಕ್ಕಳ ಮೇಲೆ ಬೀರಿ ಅವರು ದೈವಿ ಭಕ್ತರಾಗ್ತಾರೆ. ಸನ್ಯಾಸ ಆಗೋದಂತೂ ಬೇಡ, ನಮ್ಗೆ ಸನ್ಯಾಸ ಆಗೋದಂತೂ ಬೇಡ. ತಂದೆ ತಾಯಿಗಳ ಮೇಲೆ ಪ್ರೀತಿ, ಗುರು ಹಿರಿಯರ ಮೇಲೆ ಪ್ರೀತಿ, ಧರ್ಮದ ಮಾರ್ಗವಾಗಿ ನಡೆಯುವಂಥವ್ರು ಮಕ್ಕಳನ್ನು ಪಡಿಬೇಕಾಗಿತ್ತಂದ್ರೆ ವಿಭೀಷಣ ಕೈಕಸೆ ಕೊನೆಗೆ ದಿವಸ ಏನು ಮಾಡಿದ್ರು, 3ನೇ ಮಗ ರಾಮ ಭಕ್ತ ವಿಭೀಷಣ ಅಂತ ಮಕ್ಕಳನ್ನು ಪಡೆದು ಅಂಥ ಮಕ್ಕಳನ್ನು ಪಡಿಬೇಕನ್ನೋಗೋಸ್ಕರ ಇವತ್ತು ನಾವು ಗರ್ಭವತಿ ಇದ್ದಂಥವ್ರು. ತಾಯಿ ಶಂಕರಿಯ ಗರ್ಭದಲ್ಲಿದ್ದಾಗ ಅತ್ಯಂತ ದೈವ ಭಕ್ತಳಕ್ಕೆ ಶರಣರ ಸಂತರ ಪುರಾಣಗಳನ್ನು ಪ್ರವಚನಗಳನ್ನು ಕಥೆಗಳನ್ನು ನೀವೆಲ್ಲ ಓದ್ತೀರ. ಮಂಗಳವಾರ ಬಂದರೆ ಮಂಗಳಗೌರಿ, ಶುಕ್ರವಾರ ಬಂದರೆ ಶುಕ್ರಗೌರಿ. ಆ ಸಮಯದಲ್ಲಷ್ಟೇ ಆ ದೇವರ ವಾರ ಅಲ್ಲ, ಪ್ರತಿನಿತ್ಯ ದೇವರ ಸ್ಮರಣೆಯನ್ನು ನಾವು ಉಸಿರಾಟವನ್ನು ಮಾಡುವಾಗ ಉಸಿರಾಟ ಹೇಗೆ ನಡೀತದಲ್ಲ ಹಾಗೆ ಸ್ಮರಣೆಯನ್ನು ಕೂತಾಗ ನಿಂತಾಗ ದೇವಿ ಪುರಾಣದಲ್ಲ, ದೇವಿ ಪುರಾಣದಾಗದೆ ಕೆಲಸ ಮಾಡುವಾಗ, ಕಸ ಗುಡಿಸುವಾಗ, ಮಲಗುವಾಗ, ಏಳುವಾಗ ದೇವಿಯ ಸ್ಮರಣೆ ಮಾಡಬೇಕು ಅಂತ ಚಿದಾನಂದ ಅವಧೂತರು ಹೇಳುತ್ತಾರೆ. ಹಾಗೆ ನಾವು ಭಗವಂತನ ಸ್ಮರಣೆಯನ್ನು ಅದಕ್ಕೆ ಮಕ್ಕಳಿಗೆ ರೀ ದೇವರ ಹೆಸರನ್ನೇ ಇಡ್ರಿ, ಮಕ್ಕಳನ್ನು ದೇವರ ಹೆಸರು ಇಡ್ರಿ. ಬನಶಂಕರಿ, ಚೌಡೇಶ್ವರಿ, ಅವ್ರು ಚೌಡೇಶ್ವರಿ ಅಂತ ಹೆಸರಿಟ್ಟಿರ್ತಾರೆ, ಚೌಡಿ ಅಂತ ಕರೀತಾರೆ. ಸೋಪ ಮಾಡ್ತಾರ ಎಲ್ಲ ನಿನ್ನ ಊರಿಗೆ ಹೋಗಿದ್ದು, ಅದು ಯಾರ ಮನೆಗೆ ಹೋಗಿದ್ದು, ಭಕ್ತರ ಮನೆಗೆ, ಹೆಸರು ಸ್ತ್ರೀ ಅಂತ್ರಿ, ಸ್ತ್ರೀ ಅಷ್ಟೇ, ಅದು ಹಿಂದಿಲ್ಲ ಮುಂದಿಲ್ಲ. ಹಿಂದಿನ ಕಾಲದಾಗ 2-3 ಹೆಸರು ಯಾಕೆ ಇಡ್ತಿದ್ರು ಗೊತ್ತೇನು? ಪಂಚಾಂಗ ಪ್ರಕಾರ ಒಂದು ಹೆಸರಕ್ಕೆ ದಶೆ ಇರಲಿಲ್ಲ, ಇನ್ನೊಂದು ಹೆಸರು ದಶೆ ಇರ್ತಿತ್ತು. ಅದಕ್ಕೆ ನಮ್ಮಲ್ಲಿ ಜನ್ಮ ಹೆಸರು ಒಂದು, ಕರೆ ಹೆಸರು ಒಂದು ಮಾಡಿರ್ತಾರೆ. ಹೆಸರನ್ನು 2-3 ಹೆಸರು ಬರುವಂಥ ಹೆಸರನ್ನು ಇಡಬೇಕು, ಅದು ದೇವರ ಹೆಸರು ಇಡಬೇಕು. ದೇವರ ಹೆಸರು ಯಾಕೆ ಇಡ್ತಿದ್ರು ಅಂತಂದ್ರೆ ಈ ಮಕ್ಕಳನ್ನು ಕರೆಯೋದ್ರ ಜೊತೆಗೆ ದೇವರನ್ನು ಕರೆದಂಗೆ ಆಗ್ತದನ್ನುವಂಥ ಭಾವನೆಯನ್ನು ತಾಳಿದರು ಹಿಂದಿನವರು. ನಮ್ಮ ಮಕ್ಕಳ ಹೆಸರನ್ನು ಕೂಗಿದ್ರೆ ಗುರುಬಸವ, ದಾಸಿಮಯ್ಯ, ಬನಶಂಕರಿ, ಚೌಡೇಶ್ವರಿ, ರಾಮಲಿಂಗ ಅಂತ ಕರೆದ್ರೆ ಈ ರಾಮಲಿಂಗರು ಬರಲಿಲ್ಲ ಆ ರಾಮಲಿಂಗರ ಓಡಿ ಬರ್ತೇನೆ. ಅದ್ರಗೋಸ್ಕರ ದೇವ್ರ ಹೆಸರು ಇಡ್ತಿದ್ರು. ಮಕ್ಕಳಿಗೆ ದೇವ್ರ ಹೆಸರು ಕರೀರಿ, ಅದನ್ನು ಪೂರ್ಣವಾಗಿ ಕರೀರಿ, ಅರ್ಧಂಬರ್ಧ ಕರಿಬಾರ್ದು. ಅರ್ಧಂಬರ್ಧ ಕರೆದ್ರೆ ನಿಮ್ಗೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆಗ್ತದೆ. ಹಾಗೆ ತಾಯಿ ಆ ದಾಸಿಮಯ್ಯನವರಿಗೆ ದೀಕ್ಷೆ ಕೊಡುವಂಥ ವಿಚಾರವನ್ನು ಹೇಳ್ತಾ ಇದ್ದೇವೆ. ತಂದೆ ತಾಯಿಗಳಾದವರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಯಾಕಂದರೆ ಸಂಸ್ಕಾರ ಮುಖ್ಯ ಇದೆ. ವಿದ್ಯಾತುರಣಂ ನ ಭಯ ನ ಲಜ್ಜಾ. ವಿದ್ಯೆದ ಆಸಕ್ತಿ ಇದ್ದಂಥವನಿಗೆ ಕಾಮಾತುರಣಂ ನ ಭಯ ನ ನಿದ್ರಾ ಅಂತ ಹೇಳ್ತಾರೆ. ಅಂದರೆ ವಿದ್ಯೆದ ಆಸಕ್ತಿ ಇದ್ದವನಿಗೆ ಹಸಿವು ತೃಷೆಗಳಾಗುವುದಿಲ್ಲ. ವಿದ್ಯೆಯನ್ನು ಬರಬೇಕಾಗಿತ್ತಂದ್ರೆ, ವಿದ್ಯೆಯನ್ನು ನಾವು ಪಡಬೇಕಾಗಿತ್ತಂದ್ರೆ ಗುರುಗಳ ಹತ್ತಿರ ಕರ್ಕೊಂಡು ಬರ್ತಾರೆ. ತಂದೆ ತಾಯಿಗಳಾದಂಥವರು ಮುಂದೆ ಬರ್ರಿ, ನೀವೇನು ಅಲ್ಲಾಡಬೇಡ್ರಿ, ಅವ್ರು ಹಿಂದಿನವ್ರು ಮುಂದೆ ಬಂದು ಕೂತ್ಕೊಳ್ರಿ. ಒಂದು ಹಾಡ ಯಾವುದದು? ಆ ಚಟಗಳನ್ನು ಬಿಟ್ಟು ಈ ಚಟಕ್ಕೆ ಬರ್ರಿ ಅಂತ. ಯಾವ ಚಟ? ಪುರಾಣ ಕೇಳೋ ಚಟ. ಅದನ್ನು ಮಾಡಿದ್ರು. ಪುರಾಣಕ್ಕಂತ ಬರ್ತಾರ, ಪುರಾಹಿಂದ ಕೂಡ್ತಾರ, ಪುರಾಣ ಕೀರ್ತನ ಕೇಳದ ಬಿಟ್ಟು ನೀವು ಮನೆಯ ಸುದ್ದಿ ಮಾತಾಡ್ತೀರಿ, ಅವ್ರು ಬಿಡಿ ಸಿಗರೇಟ್ ಸೇತ. ನಮಗೆ ನೀವೇನು ಅಲ್ಬೇಡ್ರಿ, ಯಾರು ಮನೆ ಸುದ್ದಿ ಮಾತಾಡೋದು. ಪಾಪ ಭಾಳ ಒಳ್ಳೆಯವರು ನೀವೆಲ್ಲ, ನಿಮ್ಮಂಥ ಒಳ್ಳೆ ತಾಯಂದರು ಅಂಥವ್ರು ಸಿಗಬೇಕಾಗಿತ್ತು. ನಾವು ಪುಣ್ಯ ಮಾಡಿದಂತ ಬಂದೇವಿ. ಬಹಳ ಚೆಂದಾಗಿ ಇರ್ತಕ್ಕಂಥ ಜಾನಪದ ಸಾಹಿತ್ಯ ತತ್ವ ಪದ ಇದು. ಆ ಚಟಗಳಿಂದ ಮುಕ್ತರನ್ನಾಗಿ ಮಾಡುವ ಉದ್ದೇಶ ಶರಣರದು. ನಂದು ಫೇಸ್ಬುಕ್ದಾಗ ನೋಡಿರ್ಬೇಕು, ದುಶ್ಚಟಗಳ ಭಿಕ್ಷೆ ಏನ್ರಿ, ದುಶ್ಚಟಗಳ ದುರ್ಗುಣಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಅಂತ ಒಂದು ಶ್ಲೋಕ ಹಾಕಿದೆ ಮಾತು. ನೀವು ಬಂದಿರಿ, ಒಳಗೆ ಬಂದಿರಿ,
ಗುಡಿಯ ಒಳಗೆ ಬಂದಿರಿ, ತಾಯಿ ಹತ್ತಿರ ಬಂದಿರಿ, ಪುರಾಣ ಕೇಳಗತ್ತೀರಿ, ಕೂತ್ಕೊಂಡಿರಿ. ಇಲ್ಲಿ ಬಂದು ಪುರಾಣ ಪ್ರವಚನ ಕೇಳೋದ್ರ ಜೊತೆಗೆ ಏನು ಬಿಡಬೇಕು ಇಲ್ಲಿ ಅಂತಂದರೆ, ನಿಮ್ಮಲ್ಲಿ ದುರ್ಗುಣಗಳು, ದುರ್ವ್ಯಸನಗಳು, ದುರ್ಚಟಗಳು ಇದ್ದರೆ ಬಿಟ್ಟು ಒಳ್ಳೆಯ ಗುಣಗಳನ್ನು ಬೆಳೆಸೋಳಗೋಸ್ಕರ ಇದು ಪುರಾಣ ಪ್ರವಚನ ರೀ. ಎದಕ್ಕಿದು ಪುರಾಣ ಪ್ರವಚನ? ಎಲ್ಲರ ಥರ ನಾವು ಹಚ್ಚೇವಿ, ಟೈಮ್ ಪಾಸ್ ಮಾಡುವಂಥದ್ದು ಅಲ್ಲ. ಟೈಮ್ ಪಾಸ್ ಮನೆಯಾಗ ಟಿ ವಿಗಳದಾವೆ, ಮನೋರಂಜನಾ ಕಾರ್ಯಕ್ರಮ ಅವೆಲ್ಲ ಇರ್ತಾವೆ, ನೋಡ್ಕೋಬೋದು. ಇದು ಟೈಮ್ ಪಾಸ್ ಅಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವಾಗೋಸ್ಕರ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು, ಕೆಟ್ಟ ವಿಚಾರಗಳು ಬಿಡಬೇಕು. ಇಲ್ಲಿ ದಾಸಿಮಯ್ಯನವರು ಈ ಜಗತ್ತಿಗೆ ಬಂದಿದ್ದಾರೆ. ಲೋಕದಂತೆ ಬಾರರು, ಲೋಕದಂತೆ ಹೋಹರು, ಲೋಕದಂತೆ ಇರರು ಅಂತೇಳಿದ್ರು. ಅಂಥ ದಾಸಿಮಯ್ಯನವರು ಈ ಜಗತ್ತನ್ನು ಉದ್ಧಾರ ಮಾಡುವಾಗೋಸ್ಕರ ಜಗತ್ತಿನಲ್ಲಿರ್ತಕ್ಕಂಥ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪರಿಪಾಲನೆ ಮಾಡುವಗೋಸ್ಕರ, ಧರ್ಮವನ್ನು ಎತ್ತಿ ಹಿಡಿಯುವಗೋಸ್ಕರ, ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ರಕ್ಷಿಸುವಂಥ ಕೆಲಸ. ಅಂಥ ಧರ್ಮವನ್ನು ರಕ್ಷಣೆ ಮಾಡುವಾಗೋಸ್ಕರ ಸಾಮಾನ್ಯವಾಗಿ ವ್ಯಕ್ತಿಯ ಮುಕ್ತಿಯನ್ನು ಪಡಿಬೇಕಾಗಿತ್ತಂದರೆ, ವ್ಯಕ್ತಿ ಮುಕ್ತಿಯನ್ನು ಪಡಿಬೇಕಾಗಿತ್ತಂದ್ರೆ ಗುರುವನ್ನು ಆಶ್ರಯಿಸಬೇಕು. ಗುರುವೇ ಸರ್ವಲೋಕಾನಾಂ ಅಂತ ಹೇಳಿದರು. ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ, ವಿಸಜೇ ಭವರೋಗಿಣಾಂ. ಅಂಥ ಸದ್ಗುರುನಾಥನನ್ನು ಸ್ಮರಣೆ ಮಾಡೋಗೋಸ್ಕರ ತಂದೆ ತಾಯಿಗಳಾದವರು ಸದ್ಗುರುವಿನ ಹತ್ತಿರ ಬಂದು ಗುರುಗಳಿಗೆ ಗುರುವಿನ ಚರಣಕ್ಕೆ ಅರ್ಪಿಸ್ತಾರೆ. ಅದಕ್ಕೆ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ. ಬಾಳ ಐಕುನಿಗೆ ಉರಿಯುವ ಕೆಂಡದ ಮೇಲೆ ತೃಣವ ತಂದು ಇರಿಸಿದಳೆ. ಬೆಂಕಿ ಕೆಂಡ ಎತ್ತಿ ಅದರ ಮೇಲೆ ಹುಲ್ಲು ಕಡ್ಡಿ ಇಟ್ಟಿದ್ರೆ ಏನಾಗ್ತದದು? ಸುಟ್ಟೋಗ್ತದಲ್ಲ, ಬೆಂಕಿ ತನ್ನಂಗೆ ಮಾಡ್ಕೊಳ್ತದೆ. ಅದಕ್ಕಂತಲೇ ಭೃಂಗ ಕೀಟ ನ್ಯಾಯ, ಭೃಂಗ ಕೀಟ ನ್ಯಾಯ ಅಂತ ಸಂಸ್ಕೃತದಲ್ಲಿ ಸೂತ್ರವನ್ನು ಹೇಳಿದ್ದಾರೆ. ಎಲ್ಲಿದೋ ಒಂದು ಭೃಂಗ ತಂದು ಏನು ಮಾಡ್ತದೆ, ಒಂದು ಕೀಟಕ್ಕೆ ಒಂದು ಹುಳಕ್ಕೆ ತರ್ತದೆ. ಹುಳ ಹೆಂಗಿರ್ತದೆ ಗೊತ್ತಾನ? ಅದು ಹಿಂಗೆ ಹೇಳ್ತೈತಿ, ಹಸಿರು ಹುಳ ಇರ್ತೈತಿ, ಅದು ಹಿಂಗೆ ಇರ್ತೈತಿ, ಅದು ಹಿಂಗೆ ಹೋಗ್ತಾ ಇರ್ತೈತಿ. ಅಂಥ ಹುಳವನ್ನು ತಂದು ಮನೆಯಾಗಿ ಇಟ್ಕೊಂಡು ಅದು ಅಂತೇಳಿ, ಅದಕ್ಕೆ ನಮ್ಮ ಯೋಗದಲ್ಲಿ ಕಣ್ಣು ಮುಚ್ಚಿ ಕಿವಿ ಹಿಡಿದು ಭೃಂಗ ಧ್ಯಾನವನ್ನು ಮಾಡಿರಿ ಅಂತ ಹೇಳಿದರು. ಭೃಂಗಿ ಧ್ಯಾನವನ್ನು ಮಾಡಿದರೆ ಏಕಾಗ್ರತೆ ಆಗ್ತದೆ. ಮಕ್ಕಳು ನೀವು ಮಾಡ್ಬೋದು. ಅಲ್ಲಾ ಅಂತ ಕೂಗ್ತಾರಲ್ಲ, ಅದು ಭೃಂಗ ನ್ಯಾಯನೇ. ಆದರೆ ಸ್ಪೀಕರ್ ಹಚ್ಚಿ ಕೂಗುವಂಥದ್ದಲ್ಲ. ಅದು ಮತ್ತಿಟ್ಟು ಬೈತಾರೆ. ಎಂತಾರೆ, मुंगी का पाँव में घुंघरू बजे तो वो भी अल्लाह सुन सकता है क्या? अल्लाह बहरा है? अल्लाह ಅಂತ ಕೂಗ್ತೇವೆ, ದೇವ ಅಂತ ಕೂಗ್ತೇವೆ, ಭಗವಂತ ಅಂತ ಕೂಗ್ತೇವೆ. ಕ್ಯಾ ಅಲ್ಲ ಬಹರ ಹೈ? ಕ್ಯಾ ಬಹರ ನಹಿ. ಇರುವಿಯ ಕಾಲಲ್ಲಿ ಗಜ್ಜಿ ಕಟ್ಟಿದ್ರು ಕೂಡ ಕೇಳಿಸ್ತವಂಥ ಪರಮಾತ್ಮನಿಗೆ ನಾವು ಯಾಕೆ ಸ್ಪೀಕರ್ ಹಚ್ಚಿ ಅವನಿಗೆ ಒದರಬೇಕು, ಕರಿಬೇಕು? ಅಲ್ಲ. ಆಗ ನಾವು ಏನು ಮಾಡಬೇಕು ಅಂತಂದರೆ, ಈ ಕಡೆ ನೋಡ್ರಿ, ಅದೇನು ಪ್ರಸಾದ ಆಮೇಲೆ ಕೊಡ್ತೀರಿ, ನೀವು ಚಿಂತೆ ಮಾಡಬೇಡ್ರಿ. ಇದು ಚಂಚಲ. ದಾಸಿಮಯ್ಯನವರಿಗೆ ಸಂಸ್ಕಾರ ಕೊಡಬೇಕೋಸ್ಕರ ತಂದೆ ತಾಯಿಗಳಾದಂಥವರು ಗುರುವಿನ ಹತ್ತಿರ ತಂದಿದ್ದಾರೆ. ಗುರುಗಳೇ, ಇದನ್ನು ಉದ್ಧಾರ ಮಾಡಬೇಕು, ಇವನಿಗೆ ನಿನ್ನ ಮಗನನ್ನಾಗಿ ಸ್ವೀಕರಿಸು. 2 ಜನ್ಮ ಇದೆ ನಮಗೆ. ಒಂದು ತಂದೆ ತಾಯಿಗಳಿಂದ ಜನ್ಮ, ಇನ್ನೊಂದು ಗುರುವಿನ ಹಸ್ತದಲ್ಲಿ ಜನ್ಮ. ಗುರುವಿನ ಹಸ್ತದಿಂದ ಒಂದು ಜನ್ಮ, ತಂದೆ ತಾಯಿಗಳಿಂದ ಒಂದು ಜನ್ಮ. ಹೀಗೆ ಆ ಗುರುವಿನ ಸಾನ್ನಿಧ್ಯಕ್ಕೆ ತಂದು, ಅದಕ್ಕೆ ಉರಿಯುವ ಕೆಂಡದ ಮೇಲೆ, ದಾಸಮಯ್ಯನವ್ರ ಮಾತಿದು, ಉರಿಯತಕ್ಕಂಥ ಬೆಂಕಿಯ ಮೇಲೆ ತೃಣವ ತಂದಿರಿಸಿದಡೆ, ಆ ತೃಣವ ಆ ಕೆಂಡ ನುಂಗಿದಂತೆ ಗುರುಚರಣವೆಂಬ ಅಗ್ನಿಯ ಮೇಲೆ ತನುವೆಂಬ ತೃಣವ ತಂದು ಇರಿಸಿದಡೆ, ಆತನ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ. ನಿಮಗೆಲ್ಲ ಗೊತ್ತಿದೆ, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು, ಯಲ್ಲಾಲಿಂಗ ಮಹಾರಾಜರು
ಯಲ್ಲಾಲಿಂಗ ಮಹಾರಾಜನ ಯಾರಂತ ಗೊತ್ತದ. ಒಬ್ಬ ಹಾಲು ಮತ್ತು ಧರ್ಮಕ್ಕೆ ಸಮಾಜಕ್ಕೆ ಸೇರಿದವನು. ಸಿದ್ಧಲಿಂಗ ಮಹಾರಾಜ ಒಬ್ಬ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವನು. ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ. ಜಾತಿ ಹುಟ್ಟಲಿಕ್ಕೆ ನಾವೆಲ್ಲರೂ ಹುಟ್ಟಬಹುದು, ಜಾತಿ ತಗೊಂಡು ಒಲೆಯಾಗಿ ಇಕ್ರಿ, ಅದರ ನೀತಿ ಮುಖ್ಯ ಇದೆ. ನಡೆದಂಥ ದಾರಿ 63 ಜನ ಪುರಾತನರಾಗಿ ಹೋಗಿದ್ದಾರೆ. ಯಾವ ಸಮುದಾಯದವರು ಗೊತ್ತೇನು? ಬಸವಣ್ಣನವರ ಕಾಲದಲ್ಲಿ 770 ಅಮರಗಣಗಳು. ಬಸವಣ್ಣನ ಕಾಲದಲ್ಲಿ 770 ಜನ ಶರಣರಾಗಿ ಹೋಗಿದ್ದಾರೆ. 33 ಜನ ಶರಣೆಯರೇ ಹೋಗಿದ್ದಾರೆ. 33 ಜನ ಹೆಣ್ಮಕ್ಕಳು. ಹೀಗೆ ಅವರು ಯಾವ ಜಾತಿ ಅಂತ ಕೇಳಿದ್ದಾರೆ. ಏನು ಬಂದಿರಿ ಹದುಳಗಿದ್ದೀರೆಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಬರ್ಯಪ್ಪ, ಶರಣರು ಒಬ್ರಿಗೊಬ್ರು ಶರಣರು ಕಂಡಾಗ ಅಪ್ಪಿಕೊಳ್ತಿದ್ರು, ಬರ್ರಿ ಅಂತ ನಮಸ್ಕಾರ ಮಾಡ್ತಿದ್ರು. ಬಸವಣ್ಣ ಭಗವಂತನ ಕೇಳಿದ್ದೇನಂತ ಕೇಳಿದರೆ, ಕೂಡಲ ಸಂಗಮ ದೇವ, ನನಗೆ ಮುಗಿದ ಕೈ ಬಾಗಿದ ತಲೆಯಾಗಿರಿಸು. ಏನು ಕೇಳ್ದ? ನನಗೆ ಬಂಗಾರ ಕೊಡು, ಬೆಳ್ಳಿ ಕೊಡು, ಹೊಲ ಕೊಡು, ಮನೆ ಕೊಡು ಅಂತ ಕೇಳಿಲ್ಲ ಭಗವಂತ ಬಸವಣ್ಣ. ನನಗೆ ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಕೇಳಿದಾಗ ನಾವು ಏನು ಕೇಳಬೇಕು? ಶರಣರ ಚರಿತ್ರೆ ಯಾಕೆ ಕೇಳಬೇಕಾದ್ರೆ ಇದಕ್ಕೆ ಕೇಳಬೇಕು. ನಡೆದನ್ನ ಈ ಚರಿತ್ರೆಗಳು ನಮಗೆ ಕೂಡಕ್ಕೆ ಕಲಿಸ್ತವೆ, ನಡೆಯೋಕೆ ಕಲಿಸ್ತವೆ, ಮಾತನಾಡಕ್ಕೆ ಕಲಿಸ್ತವೆ. ಅದನ್ನು ನಾವು ಕಲಿಬೇಕಾಗಿತ್ತು. ಪುರಾಣ ಪ್ರವಚನ ಅಂದ್ರೆ ಯಾವುದೇ ಗಂಡ ಹೆಂಡತಿ ಕತೆ ಹೇಳಿ ನಗಿಸಿ ಹೋಗುವಂಥ ಕಥೆಗಳಲ್ಲ. ನನ್ನ ದೃಷ್ಟಿ, ನನ್ನ ವಿಚಾರದಲ್ಲಿ ಬದುಕಲಿಕ್ಕೆ ಕಲಿಸುವಂಥದ್ದೇ ಪುರಾಣ ಪ್ರವಚನ. ಗಂಡ ಹೆಂಡತಿ ಕಥೆಗಳನ್ನ ಎಷ್ಟು ಬೇಕಾದ್ರೆ ಸಿಗ್ತಾವೆ, ಅವ್ರು ತೋಣಿ ಏನು ಮಾಡ್ತಾರೆ. ಗಂಡ ಹೆಂಡತಿ ಕಥೆಗಳು ಹೇಳಿದ್ರು ಕೂಡ ನೀತಿ ಇರಬೇಕು, ತತ್ವ ಇರಬೇಕು. ಹಾಗೆ ಇಲ್ಲಿ ದಾಸಿಮೇನವರ ತಂದೆ ತಾಯಿಗಳು ಗುರುಗಳ ಹತ್ತಿರ ತಂದಿದ್ದಾರೆ. ಗುರುಗಳೇ, ಯಾವ ರೀತಿಯಾಗಿ ಅಗ್ನಿ ಮೇಲೆ ಹುಲ್ಲು ಕಡಿಟ್ರೆ ಹೆಂಗೆ ಅದು ತನ್ನಂಗೆ ಮಾಡ್ಕೊಳ್ತದೋ, ಈ ಜೀವಾತ್ಮನಿಗೆ ಯಾವುದನ್ನು ಏನೂ ಗೊತ್ತಿಲ್ಲ. ಈ ಮಗುವಿಗೆ ಏನೂ ಗೊತ್ತಿಲ್ಲ. 7-8 ವರ್ಷದ ಮಗುವಿಗೆ ದೀಕ್ಷೆಯನ್ನು ಕೊಟ್ಟು ಉಪದೇಶ ಮಾಡಬೇಕು ಅಂತ ಎಲ್ಲಿ ತಂದಿದ್ದಾರೆ ಅಂತ ಗೊತ್ತ? ಯಾವ ಗುರುಗಳಂತ ಗೊತ್ತಾ? ಗುರುವಿನ ಹತ್ತಿರ ಒಬ್ಬ ಬಂದ, ಹೇಳ್ತೀನಿ. ಗುರುಗಳ ಹತ್ತಿರ, ಬಸವಣ್ಣನವರೇ ಗುರುಗಳ ಹತ್ತಿರ ಹೇಳ್ತಾರೆ, ಗುರುಗಳು ಮಾಡ್ಕೋಬೇಕು, ದೀಕ್ಷೆ ಪಡಿಬೇಕು, ಲಿಂಗ ಕಟ್ಕೋಬೇಕು, ವಿಭೂತಿ ಹಚ್ಕೋಬೇಕು. ವಿಭೂತಿಗೆ ಜಾತಿ ಇಲ್ಲ, ಲಿಂಗಕ್ಕೆ ಜಾತಿ ಇಲ್ಲ, ಕುಂಕುಮಕ್ಕೆ ಜಾತಿ ಇಲ್ಲ, ರುದ್ರಾಕ್ಷಿ ಜಾತಿ ಇಲ್ಲ. ಇಂಥವರೇ ಕಟ್ಟಬೇಕಂತ ಯಾವ ಪುರಾಣದಲ್ಲಿ ಹೇಳಿಲ್ಲ. ಸಿದ್ಧಾಂತ ಶಿಖಾಮಣಿ ಆಗಲಿ, ಆಗಮಗಳಾಗಲಿ, ವಚನ ಸಾಹಿತ್ಯ ಆಗಲಿ ಯಾವುದೂ ಇಲ್ಲ. ಲಿಂಗ ಎಲ್ಲವನ್ನು ಕಟ್ಕೋಬೋದು. ಲಿಂಗ ಆಯತ ಲಿಂಗಾಯತ ಆಯಿತು. ಲಿಂಗ ದೇಹದ ಮೇಲೆ, ಅಂಗದ ಮೇಲೆ ಲಿಂಗ ಆಯತ, ಅದ್ರ ಲಿಂಗಾಯತ. ಲಿಂಗ ಆಯತ ಆಗ್ತದೆ ಬರುವುದು. ನೀವು ಯಾರು ಅಂತ ಲಿಂಗಾಯತ ಅಂತ ಹೇಳ್ತೀರಿ? ಯಾವುದ ಆಧಾರ ಮೇಲೆ ಲಿಂಗಾಯತ ಅಂತ ಹೇಳ್ತೀರಿ ನೀವು? ಆಧಾರ ಬೇಕಲ್ಲ. ಏನ್ರಿ ಸ್ವಾಮಿಗಳ, ಲಿಂಗಾಯತ ಅಂತ ಹೇಳುವಾಗ ಲಿಂಗ ಆಯತ ಆಗಬೇಕು. ಅಂಗದ ಮೇಲೆ ಲಿಂಗ ಆಯತ ಅಂದರೆ ಸ್ವಾಗತ, ಅದನ್ನು ಬರಮಾಡಿಕೊಳ್ಳುವಂಥದ್ದು. ನಾವು ಲಿಂಗಕ್ಕೆ ಬರಮಾಡಿಕೊಂಡಿಲ್ಲ. ಒಂದು ವೇಳೆ ನಾವು ಬರಮಾಡಿಕೊಂಡಿದ್ದೇವಂದ್ರೆ ಅದು ನಮ್ಮ ಕೊಳ್ಳಾಗಿರಂಗಿಲ್ಲ, ಗೂಟಕ್ಕೆ ಇರ್ತವೆ, ಜಗಲಿ ಮೇಲೆ ಇರ್ತವೆ. ನಮ್ಮ ಮನೆಗೆ ಹೋಗಿರ್ತೇವೆ, ನಮ್ಮ ಅದಕ್ಕೆ ಮನೆ ಕರೆಯಂಗಿಲ್ಲ ತಮ್ಮ. ನಾವು ಯಾಕೆ ಮನೆ ಕರೆಯಲ್ಲ ಅಂದ್ರೆ ಗೂಟಕ್ಕೆ ಲಿಂಗ ಹಾಕಿರಲ್ಲ. ನಿಮ್ಮ ಗುರುಗಳೆಲ್ಲ ಗೂಟಕ್ಕೆ ದೀಕ್ಷೆ ಕೊಡ್ತಾರೆ ಅಂತ ಕೇಳ್ತೇವೆ ನಾವು. ಮನಸ್ಸಲ್ಲಿ ಕೊಂಡು ನೋಡ್ತೇವೆ. ಅದು ಲಿಂಗ ಪಾಪ, ಯಾವ ಪಾಪ ಯಾವ ಪುಣ್ಯ ಮಾಡ್ಯದ ಗೊತ್ತಿಲ್ಲ, ಗೂಟಕ್ಕೆ ಸೇರಿರ್ತವ. ಒಬ್ಬ ಶಿಷ್ಯ ಬಂದು ಕೇಳ್ತಾನೆ, ಗುರುಗಳೇ ದೀಕ್ಷೆ ಪಡಿಬೇಕು, ಗುರುಗಳನ್ನಾಗಿ ಮಾಡ್ಕೊಳ್ಬೇಕು ಅಂತ ವಿಚಾರವಾಗಿ ಬಂದು ಕೇಳ್ತಾನೆ. ಗುರುಗಳು ಒಂದೇ ಮಾಡ್ತಿರ್ತಾರೆ. ಗುರುಗಳು ಹೌದಪ್ಪ ದೀಕ್ಷೆ ಪಡೆಯಕ್ಕೆ ಬಂದು, ಉಪದೇಶ ಪಡೆಯಕ್ಕೆ ಬಂದು, ಭಾಳ ಸಂತೋಷ. ಅದಕ್ಕೆ ನಂದು ಒಂದು ಕಂಡೀಷನ್ ಐತಿ. ಏನು ಕಂಡೀಷನ್ ಅಂತಂದರೆ, ಈ ಜಗತ್ತಿನಲ್ಲಿ ಉಪಯೋಗವಿಲ್ಲದ ವಸ್ತು ತಂದು ನನಗೆ ಕೊಡಬೇಕು. ಏನು? ಉಪಯೋಗವಿಲ್ಲದ ವಸ್ತು. ಉಪಯೋಗ ನ असलेल्या वस्तू मला दिले तर तुला दीक्षे देऊन उपदेश करतो म्हणले गुरु. ಗೊತ್ತಾಯ್ತಲ್ಲ? ಕರೆಕ್ಟಾಗಿ ಮಾತಾಡಿದ್ದು. ನಾನು ವಿಚಾರ ಮಾಡಿ ಮಾತಾಡ್ಬೇಕು. ಮರಾಠಿ ಅಂದರೆ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ಅದಕ್ಕೆ ಗುರು ಅಂತಾನೆ, ನೋಡು ಉಪಯೋಗ ಇಲ್ಲದ ವಸ್ತು ತಂದು ಕೊಡಬೇಕು ತಂದಾಗ ಯಾಕಾಗಲ್ಲ ತಂದು ಕೊಡ್ತಾನೆ.
ಆನಂದೇತು ಮಂಡಲಕ್ಕೆ ಶಿಷ್ಯ ತಂದು ಕೊಡ್ತೀನಿ ಅಂದ ಕೂಡಲೇ ಆಯಿತು ಅಂತ ಗುರುಗಳಿಗೆ ಹೇಳಿ ನಾ ದೀಕ್ಷೆ ಪಡಿಬೇಕು, ಉಪದೇಶ ಪಡಿಬೇಕು, ಎಲ್ಲರೂ ಲಿಂಗ ಕಟ್ಕೊಂಡಾರೆ, ಎಲ್ಲರೂ ಇವತ್ತು ಹಚ್ಕೋತಾರೆ, ಎಲ್ಲರೂ ರುದ್ರಾಕ್ಷ ಹಾಕೋತಾರೆ, ನಾನು ಶಿವಮಂತ್ರ ಅನ್ಬೇಕು, ನಾನು ದೇವರನ್ನು ಪ್ರತ್ಯಕ್ಷ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಆಸಕ್ತಿ ಅವನಲ್ಲಿ. ಹೋಗಿ ಹೀಗೆ ಬರ್ತಾನೆ. ಬರಬೇಕಾದ್ರೆ ಅಲ್ಲಿ ಬಡಿಗ್ಯಾರ ಓಣಿ ಕಾರ್ಪೆಂಟರ್ ಓಣಿ ಇರ್ತದೆ, ಗಲ್ಲಿ ಇರ್ತದೆ. ಬಡಿಗ್ಯಾರಿಗೆ ಏನಂತಾರೆ? ಬಡಿಗ್ಯಾರೆ ಮರಾಠಿ मध्ये काय बोलतात बडग्यारीला? ಸುತಾರಚ್ಚ ಓಣಿ ಸುತಾರ ಓಣಿ ಒಳಗೆ ಬಡಿಗ್ಯಾರ ಓಣಿ ಒಳಗೆ ಹಿಂಗೆ ಬರ್ತಾ ಇರ್ಬೇಕಾದ್ರೆ ಅವ್ನು ಕೆತ್ತಿದಲ್ಲ, ಕಟ್ಟಿಗೆ ಕೆತ್ತಿರ್ತಾನೆ. ನಿಮ್ಗೆ ಗೊತ್ತಾನ ಅವನ ಬಳಿ ಯಾವ್ಯಾವ ಸಾಮಾನು ಅಂತ ಆ ಬಡಿಗರಿಗೆ ಗೊತ್ತಿಲ್ಲ ರೀ. ಈಗ ಅದೇನಂತಾರೆ ಬಾಚಿ, ಹತೋಡಿ, ಬಾಚಿ ಗೊತ್ತಿಲ್ಲ, ಕರಗಸ ಗೊತ್ತಿಲ್ಲ, ಈಗೆಲ್ಲ ಇಂಗ್ಲೀಷ್ ಪದಗಳೆಲ್ಲ. ರಂಧ ಹೊಡೆಯೋದಕ್ಕೆ ರಂಧ ಮಷೀನ್, ಈಗೆಲ್ಲ ಏನದು ಎಲ್ಲ ಮಷಿನ್ ಮೇಲೆ ಬಂದವೆಲ್ಲ. ನಿಮ್ಗೆ ಬಿಡ್ರಿ, ನೀವು ನೇಕಾರಲ್ಲ, ನಿಮಗೆ ಗೊತ್ತಿಲ್ಲ. ಹಣಿಗೆ ಕೆಚ್ಚೋದಂತ ಗೊತ್ತಿಲ್ಲ ಕೆಲವ್ರಿಗೆ. ಹಣಿಗೆ ಕೆಚ್ಚೋದಾಗಲಿ, ರಾಟಿಲು ಆಗಲಿ, ಚಕ್ರ ಆಗಲಿ, ಹಾಸು ಹೊಕ್ಕು ಅಂದರೆ ಗೊತ್ತಿಲ್ಲ, ಭೀಮ್ ಅಂದರೆ ಗೊತ್ತದ ಇವರಿಗೆ. ನಮ್ಮ ಮನೆ ಒಳಗೆ ಆ ಕಡೆ ಒಂದು ಗೂಟ ಈ ಕಡೆ ಗೂಟ ಇರ್ತಿದ್ದು ಗೋಡ್ಯಾಗ ರೀ, ಅದಕ್ಕೆ ಕಟ್ಟಿ ಅದಕ್ಕೆ ಗಂಜಿ ಹಚ್ಚಿ ಹಣಿಗೆ ಹಿಂಗೆ ತಿಕ್ತಿದ್ರು. ಅದಕ್ಕೆ ಹಾಸು ಹೊಕ್ಕು ಗಂಜಿ ಹಚ್ಚಿ ಎಳೆಗಳನ್ನೆಲ್ಲ ಗಂಜಿ ಹಾಕಿ. ಲಡ್ಡಿ, ನಿಮ್ಮ ಲಡ್ಡಿಗಳು ಪೇಪರ್ಗೆ ಬಂಡಲ್ ಸುತ್ತಿರ್ತಾರೆ ಲಡ್ಡಿ ಅಂತೀರಿ ನೀವು. ಅದಕ್ಕೆ ಮತ್ತೆ ಹುರಿ ಬೀಳ್ದಂಗೆ ಅದು ಲಡ್ಡಿ ಖಾಲಿ ಹಾಕ್ಕೊಂಡು ಮತ್ತದು ಹಿಂಗೆಲ್ಲ ಮಾಡ್ತಿದ್ರು. ಮಾಡಿ ಎಷ್ಟು ಚಂದ ಇತ್ತದು, ಗೊತ್ತೇ ಇಲ್ಲಿ ಇವ್ರಿಗೆ ಅದು. ನಾವು ಈಗ ಚಿತ್ರದಾಗ ನೋಡ್ಬೇಕಾಗ್ತದೆ ಅದಕ್ಕೆ ಯಾವ ಸಾಮಾನಕ್ಕೆ ಏನು ಹೆಸರು ಇಡ್ತಿದ್ರು ಅಂತ. ಪ್ರತಿಯೊಂದು ನಾವು ಅಷ್ಟೇ ನೇಕಾರದಷ್ಟೇ ಹೇಳಲ್ಲ, ಪ್ರತಿಯೊಂದು ಕಾರ್ಮಿಕ ವರ್ಗಕ್ಕೆ ಸೇರಿದವ್ರಿಗೂ. ಗಡಿಗೆ ಮಾಡೋದಂತೂ ಬಿಟ್ಬಿಟ್ರೆ, ಗಡಿ ಕುಂಬಾರರು, ಬಡಿಗೆರು ಕೆತ್ತದು ಬಿಟ್ಬಿಟ್ಟಾರೆ, ಗಾಣಿಗರು ಎಣ್ಣೆ ತೆಗೆದು ಬಿಟ್ಬಿಟ್ಟಾರೆ, ಎಲ್ಲ ಮಷೀನ್. ರಾಶಿ ಮಾಡಿ ರೈತರು ರಾಶಿ ಮಾಡೋದು ಬಿಟ್ಬಿಟ್ರು. ರೋಡಿಗೆ ಹಾಕ್ತಾರೆ, ಬಸ್ ಹೋಗ್ತವೆ, ಬಸ್ ತಿರುಗಾಡ್ತಾವೆ, ಗಾಡಿ ಹೋಗ್ತವೆ, ಅವು ಎಲ್ಲೆಲ್ಲಿ ತಿರುಗಾಡಿ ಬಂದಿರ್ತಾವೋ ಏನೋ ಚಾಕ ಎಲ್ಲ ಕಡೆ ತಿರುಗಾಡಿ ಬಂದು ಕಾಳಿ ಮೇಲೆ ಹಾಯ್ದಿರ್ತಾವೆ. ನಾವು ಚಂದ ಟೇಸ್ಟ್ ಅಂತೇಳಿ ತಿಂತೇವೆ. ಕಾಯಿಪಲ್ಲೆ ತರ್ತಿರಲ್ಲ, ಕಾಯಿಪಲ್ಲೆ ಅವ್ರು ತೊಳೆದ್ರತ್ತ ನೀವು ಬಿಡಕ್ಕೆ ಹೋಗ್ಬೇಡ್ರಿ. ಅವ್ರು ಈ ಗಟ್ರ ನೀರು ಇರ್ತಾವಲ್ಲ, ಗಟ್ರದಾಗ ನೀರಿನಾಗ ಎದ್ದು ತಂದು ಕೊಟ್ಟಿರ್ತಾರೆ, ನೀವು ತೊಳಿಬೇಕು. ಮತ್ತು ಗೊತ್ತದ ರೀ ಅವರಿಗೂ, ನೋಡಿರ್ತಾರೆ ಅಷ್ಟೇ, ತಲೆಯಲ್ಲಿ ನಡೆಸ್ತಾರೆ ಅವರು. ಎಲ್ಲರೂ ತಮ್ಮ ಕೆಲಸ ಬಿಟ್ಬಿಟ್ಟಾರೆ. ಹಾಗಿಲ್ಲಿ ಆ ಬಡಿಗ್ಯಾರ ಓಣ್ಯಾಗ ಬಂದ ಕೂಡಲೇ ಅವಂತನ ಬಾಚಿಯಿಂದ ಕೆತ್ತಿರ್ತಾವೆ, ಚಕ್ಕಿಗಳು ಬಿದ್ದಿರ್ತಾವೆ. ಚಕ್ಕಿ ಅಂದರೆ ಕಟ್ಟಿಗೆಯ ತುಂಡು ಚಕ್ಕಿಗಳು ಬಿದ್ದಿರ್ತವೆ. ನೀವು ಚಕ್ಕಿ ಅಂದ್ಕೊಳ್ಳಿ, ಇವರು ಶೇಂಗಾದಿಂದ ಮಾಡಿರ್ತಾರೆ ಚಕ್ಕಿ, ಅವ್ರು ತಿಳ್ಕೊತಾರೆ. ಶೇಂಗಾ ಬೆಲ್ಲ ಹಾಕೊಂಡಿರ್ತಾರೆ, ಚಕ್ಕಿ ಅಂತ ಹೇಳ್ತಾರೆ. ಚಕ್ಕಿ ಅಂತಂದರೆ ಕಟ್ಟಿಗೆ ಕೆತ್ತಿ ಅದು ಪೀಸ್ ಬಿದ್ದಿರ್ತದೆ, ಅದಕ್ಕೆ ಚಕ್ಕಿ ಅಂತಾರೆ. ಅವಂತನ ಗುರುಗಳು ಹೇಳಿದ್ದಾರೆ, ಉಪಯೋಗ ಇಲ್ಲದ ವಸ್ತು ತಗೋ ಅಂತ ಹೇಳಿದ್ರೆ ಚಕ್ಕಿಗಳು ಬಿದ್ದಿರ್ತವೆ, ಅದು ತಗೊಳಕ್ಕೂ ಹೋತಾನ ಆವಾಗ ಚಕ್ಕಿ ಮಾತಾಡ್ತದೆ. ನೀವು ಈ ಮಗ್ಗ ಪವರ್ಲೂಮ್ ಎಲ್ಲ ಮಗ್ಗ ಅದು ಬೂದಿ ಅದು ಹೊಟ್ಟು ಡಸ್ಟ್ ಇರ್ತದಲ್ಲ, ನೂಲಿಂದ ಡಸ್ಟ್ ಎಲ್ಲ ತಗೊಂಡು ಮುಂಜಾನೆ ಒಲಿಗೆ ಹಚ್ತೀರಿ, ಉಪಯೋಗ ಅದಲ್ಲ, ಎಲ್ಲ ಉಪಯೋಗ ಅದ. ಕಾಪುಸ್ ಅಷ್ಟೇ ಅಲ್ರಿ, ಈ ಎಕ್ಸ್ಟ್ರಾ ಎಳೆ ಇರ್ತಾವಲ್ಲ ಭೀಮ್ನಾಗ ಸ್ವಾಮಿಗಳ, ಆಪುಸ್ ಅಲ್ಲದು. ಮತ್ತು ಆಪುಸ್ ಅಂದ್ರೆ ಮತ್ತೆ ಅದಕ್ಕೆ ಹೋಗ್ಬೇಕು. ಕಾಪುಸ್ ಮತ್ತು ಮಾವಿನಕಾಯಿ ಸೀಸನ್ಗೆ ಹೋಗ್ಬೇಕಂತ ಆಪುಸ್ ಅಂದ್ರೆ. ಮತ್ತು ನಾನು ನಿದ್ದೆ ಹತ್ತಂಗಿಲ್ಲ ರಾತ್ರಿ ರೀ ಮಾವಿನಕಾಯಿ ಅಂದ್ಕೊಳ್ಳೆ, ಅದಕ್ಕೆ ಅದು ಉಪಯೋಗ ಮಾಡ್ತೀವಿ. ಮುಂದೆ ಅವಂತನ ಇದು ಉಪಯೋಗ ಬರಲ್ಲ, ಚಕ್ಕಿ ಕಟ್ಟಿಗೆ ತುಂಡು ಉಪಯೋಗ ಬರಲ್ಲ ಅಂತ ತಿಳ್ಕೊತಾನೆ. ಅದು ಮೊದಲೇ ನೋಡ್ರಿ, ಸಮಯ ಬಂತಂದ್ರೆ ಎಲ್ಲ ವಸ್ತುಗಳು ಮಾತಾಡ್ತಾವಂತ. ನಮ್ಮ ಸಮಯ ಸರಿ ಇತ್ತಂದ್ರೆ ಪ್ರತಿಯೊಂದು ವಸ್ತು ಮಾತಾಡ್ತಾವೆ. ಚಕ್ಕಿ ಒಂದು ಜೊತೆಗೆ ಮಾತಾಡೋ ಶುರು ಆಯಿತು. ಯಾಕೆ ನನಗೆ ಮುಟ್ಟಾಗತ್ತಿದೆ ಅಂತದದು, ಯಾಕೆ ನನಗೆ ಮುಟ್ಟಾಗತ್ತಿದೆ ಅಂತ ಕೇಳಿದಾಗ, ಇಲ್ಲ ಗುರುಗಳು ನನಗೆ ದೀಕ್ಷಾ ಕೊಡಬೇಕು, ದೀಕ್ಷಾ ತಗೋಬೇಕು, ಅದಕ್ಕೆ ಗುರುಗಳು ಹೇಳಿದ್ದಾರೆ ಉಪಯೋಗ ಇಲ್ಲದ ವಸ್ತು ತೊಗೊಂಬ ಅಂತಂದಾರೆ. ಅದಕ್ಕೆ ಚಕ್ಕಿ ತೊಗೊಳಗತ್ತೀನಿ, ನೀನು ತೊಗೊಳಗತ್ತೀನಿ. ಅದಂಥದ್ದು ನಾ ಯಾಕೆ ಉಪಯೋಗ ಇಲ್ಲ,
ಒಬ್ಬ ರೈತ ಗಾಡಿ ತಗೊಂಡು ನೇಗಿಲು ಗೆಳೆಯ ಎಲ್ಲ ತಗೊಂಡು ಹಿಂಗೆ ಹೋಗ್ಬೇಕಾದ್ರೆ ಸಡ್ಲಾಗಿತ್ತಂದ್ರೆ ಗಾಡಿ ದಿಂಡು ಅಚ್ಚು ಸಡ್ಲಾಗಿತ್ತಂದ್ರೆ ಅದ್ರ ಒಳಗೆ ಹಿಂಗೆ ಜಡಿದು ಕೂಡಿಸ್ತಾನೆ. ಹೌದಲ್ಲ, ಬಸವನ ಗೊತ್ತಾಯ್ತು. ಗಾಡಿ ದಿಂಡು ಅಚ್ಚು ಏನಾದರೂ ಸಡ್ಲಾಗಿತ್ತಂದ್ರೆ ಅದ್ರಾಗ ಹೋಗಿ ಜಡ್ದು ಕೂಡಿಸ್ತಾನ. ನಾ ಯಾಕೆ ಉಪಯೋಗ ಇಲ್ಲ, ಉಪಯೋಗ ಆಗ್ತೀನಂತದ. ಆಗ ಕಟ್ಟಿಗೆ ಹೇಳೋದು ಬರೋಬರದಲ್ಲ ಅಂತ ವಿಚಾರ ಮಾಡಿ ಬರೋಬರಪ್ಪ ನೀವು ಉಪಯೋಗ ಇದ್ದೀ ಅಂತ ತಿಳ್ಕೊತಾನೆ. ಮುಂದದು ಆ ಗಲ್ಲಿಯನ್ನು ದಾಟಿ ಕಂಬಾರ ಓಣಿಗೆ ಬರ್ತಾನೆ. ಕಂಬಾರ ಅವರು ಕಬ್ಬಿಣ ಕಾಸೋದು, ಮಳೆ ಬಿದ್ದಿರ್ತವೆ, ಎಲ್ಲ ಕಬ್ಬಿಣ ಎಲ್ಲ ಬಿದ್ದಿರ್ತವೆ. ಅಲ್ಲಿ ಒಂದು ಮಳೆ ಬಿದ್ದಿರ್ತಿತ್ತು. ಮಳೆಗೆ ಚಕ್ಕಿಯರೇ ಬರಲಿಲ್ಲ, ಕಟ್ಟಿಗೆ ತುಂಡು ಬರಲಿಲ್ಲ, ಮಳೆಯರ ಉಪಯೋಗ ಬರ್ತದ. ಮಳೆ ಉಪಯೋಗ ಬರ್ತಂತ ತಗೋಬೇಕು ಅಂತಾನೆ ಅದು ಕೂಡ ಮಾತಾಡ್ತದೆ. ಏನು ಮಾತಾಡ್ತಂದ್ರೆ, ಹುಷಾರು ನಾನು ಮುಟ್ಟಿಗಿಟ್ಟಿ, ಈಗ ನೀನು ಚಕ್ಕಿ ಮಾತಾಡಿಸಿ ಬಂದಿದ್ದಿ, ಈಗ ಚಕ್ಕಿಗೆ ಮಾತಾಡಿಸಿ ಬಂದಿದ್ದಿ, ಮರದ ತುಂಡಿಗೆ ಮರದ ಪೀಸಿಗೆ ನಾ ಯಾಕೆ ಉಪಯೋಗ ಇಲ್ಲ, ನಾನು ಉಪಯೋಗ ಇದ್ದೀನಿ. ಒಬ್ಬ ಸೌಕಾರ ಇದ್ದವನು ಅಂಗಡಿಗೆ ಹೋಗಿ ಹೊಸ ಮಳೆ ತಂದು ಚಪ್ಪಲಿ ಹರಿದಿತ್ತಂದ್ರೆ, ಹಳ್ಳ್ಯಾಗಿದ್ರೆ ಗೊತ್ತಾಗ್ತದೆ. ನಾವೆಲ್ಲ ಹಳ್ಳ್ಯಾಗಿದ್ದಂಥವ್ರು ಚಪ್ಪಲಿ ಏನಾದರೂ ಹರಿದಿತ್ತಂದ್ರೆ ಮುಳ್ಳು ತೊಗೊಂಡು ಚುಚ್ಚಿ ಹಾಕ್ಕೊಂಡು ಹೋಗಿ ನಾವೆಲ್ಲ. ನೀವೆಲ್ಲ ತೆಗಿದಾರೆ, ನೀವೆಲ್ಲ ಪುಣ್ಯ ಮಾಡಿರಿ, ನೀವೆಲ್ಲ ಈಗಿನ ಮಕ್ಕಳು. ಅದು ಮಳೆ ತೊಗೊಳಕ್ಕೆ ಹೋಗ್ತಾನ. ಮಳೆ ಅಂದ್ರೆ ಗೊತ್ತಲ್ಲ, ಕೇಳಿ ಅಂತಾರೆ, ಕೇಳಿ. ಅದು ಮಳೆ ತೊಗೊಳಕತ್ತಾನ. ಅದು ಅಂತದ, ನಾ ಯಾಕೆ ಉಪಯೋಗ ಇಲ್ಲ, ನನಗೆ ಯಾಕೆ ಮುಟ್ತಾ ಇದ್ದಿ, ನಾನು ಉಪಯೋಗ ಇದ್ದೀನಿ. ಯಾರಾದರೂ ಚಪ್ಪಲಿ ಹರ್ಕೊಂಡಿದ್ರಂದ್ರೆ ಕಡ್ಕೊಂಡು ಉಂಗುಟ ಬಿಚ್ಚಿ ಹೋಗಿತ್ತಂದ್ರೆ ಅದರ ಮಳೆ ಹೊಡೆದು ಕೂಡಿಸ್ತಾರೆ. ನಾ ಗಟ್ಟಿಗೆ ಹಿಡ್ಕೊಂಡು ಕೂಡ್ತೀನಿ. ಅಷ್ಟೇ ಅಲ್ಲ, ನಾನು ಬಸವಣ್ಣನಂತ ಹಿರಿಯರು ಹೋಗಿ ಗೋಡ್ಯಾಗ ಹೋಗಿ ಹಿಂಗೆ ಹೊಡೆದ್ರೆ ಅಂತಂದ್ರೆ ಟೋಪಿ ಅಂಗಿ ಸಿಗಿಸ್ತಾರೆ. ಮಳೆ ಸಿಕ್ತಂದು ಸಾಕು. ಹಳಿ ಮಂದಿ ಎಲ್ಲದ ಎದಕ್ಕೆ ಎಲ್ಲನೂ ಗೋಳೆ ಮಾಡಿರ್ತಿದ್ರು, ಎದಕ್ಕಾದ್ರೆ ಉಪಯೋಗ ಬರ್ತದೆ ಅಂತೇಳಿ ಎಷ್ಟು ವ್ಯರ್ಥ ಮಾಡ್ತಿದ್ದಿಲ್ಲ. ಈಗ ನೋಡ್ರಿ, ನಮ್ಮ ಮಠದಾಗ ಬಾಕಲ್ ಹಿಂದೆ ಪ್ಲಾಸ್ಟಿಕ್ ತಿಂದಿರ್ತೀವಲ್ಲ, ಪ್ಲಾಸ್ಟಿಕ್ ಪಿಶವಿಗಳು, ಅದ್ರಾಗ ತುಂಬಿಟ್ಟಿರ್ತೀನಿ ನಾ. ಯಾವಾಗಾರ ಪ್ರಸಾದ ಮಾಡಿಸ್ತಾರ, ಅಪ್ಪರ ಪೇಪರ್ ಅದನ್ನು ಕೊಡ್ರಿ, ಕವರ್ ಅದನ್ನು ಕೊಡು ಅಂತಾರೆ, ಆಗ ಕೊಡ್ತೀನಿ ನಾನು. ಯಾಕೆ ಉಪಯೋಗ ಇಲ್ಲ, ಪೇಪರ್ ಸಹಿತ ಉಪಯೋಗ ಅದ. ನೀವು ತಂದಿರ್ತಿರಲ್ಲ ದುಕಾನ್ದಿಂದ ಸಾಮಾನು ತಂದ್ರೆ, ಸಕ್ರೆ ಬ್ಯಾಡಿ ಎಲ್ಲ ತಂದಿರ್ತಿರಲ್ಲ, ಆ ಪೇಪರ ಒಗಿಬೇಡ್ರಿ, ಉಪಯೋಗ ಬರುತ್ತೆ ಒಂದು ಸಮಯಕ್ಕೆ. ಯಾರಿಗಾರ ನನಗೆ ಹೋಗುವಾಗ ಚೂಡ ಉಂಡಿ ಖರ್ಚು ಕೊಡ್ಬೇಕಾದ್ರೆ ಎದ್ರ ಕೊಡ್ತೀರಿ, ಅದ್ರಾಗ ಯಾಕೆ ಕೊಡಬೇಕು? ಅಲ್ಲಿ ನಮಗಿಲ್ಲ, ಬೀಗರು ಬಂದಿರ್ತಾರೆ, ಅವ್ರಿಗೆ ಹೇಳಿದ್ರು. ಹೀಗೆ ಉಪಯೋಗ ಅದ, ಮಳಿನೂ ಉಪಯೋಗ ಅದಲ್ಲ. ಹೀಗೆ ಮಾಡಿ ಹೋದಲ್ಲ ಬರೋಬರದು, ನೀ ಹೇಳೋದು ಬರೋಬರ ಅಂತ. ಕಟ್ಟಿಗೆನೂ ಉಪಯೋಗ ಬರಲಿಲ್ಲ, ಮಳೆನೂ ಉಪಯೋಗ ಬರಲಿಲ್ಲ, ಅದಲ್ಲ ಎರಡೂ ಉಪಯೋಗ ಬಂದು ತಿಳ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅದೇ ತಾನೇ ದನ ಕಾಯುವವನು ದನಗಳನ್ನು ಹೊಡ್ಕೊಂಡು ಹೋಗಿರ್ತಾನೆ. ದನಗಳು ಹೊಡ್ಕೊಂಡು ಹೋಗೋಣ ಗೊತ್ತಾಗ್ತಲ್ಲ ನಿಮಗೆ. ಶೇಣಿ ಪಡ್ಲೆ ಗೊತ್ತಿತ್ತ, ಹೆಂಡಿ ಶೇಣಿ ಅಂತಲ್ಲ, ಹಾಂ, ಅದು ಹೆಂಡಿ ಬಿದ್ದಿತ್ತಲ್ಲಿ. ಹೆಂಡಿ ಬಿದ್ದಿತ್ತು ಅವಂತನ ಯಾರೂ ತೊಗೊಳ್ಳಗ್ಯಾರ. ಎಲ್ಲರ ಮನೆಗೆ ಸ್ಟೈಲ್ಸ್ ಪರ್ಸಿ ಹಾಕ್ಯಾರ. ಯಾಕಂದ್ರೆ ಈಗ ಅಂಗಳದಾಗ ರಂಗೋಲಿ ಹಾಕ್ಬೇಕಾದ್ರೆ ಹೆಂಡಿಯಿಂದ ಸಾರಿಸಿ ಅವ್ರಂತಾರೆ, ಮುಂದೆ ಸಾರಿಸಿ ಅಂತ ತಿಳ್ಕೊತಮ್ಮ ನಿನ್ನ ಮನೆ ಎದುರಿನವರು, ಇದು ಯಾಕೆ ಮಾಡಿರ್ತೀವಿ, ವಾಸ ಬರ್ತದಲ್ಲ ನನಗೆ ಅಂತಾರೆ. ಅದಕ್ಕೆ ನನಗೆ ಅದು ಉಪಯೋಗ ಇಲ್ಲ, ಯಾರೂ ತೊಗೊಂಡಿಲ್ಲ, ಉಪಯೋಗ ಇಲ್ಲ ಅಂತ ತೊಗೊಳಕ್ಕೆ ಹೋಗ್ತದೆ. ಅದು ಮುಟ್ಟಿಗಿಟ್ಟಿ ಹುಷಾರಂತದು. ನಾ ಯಾಕೆ ಉಪಯೋಗ ಇಲ್ಲ? ನಮ್ಮ ಅವ್ವಗಳು ನನಗೆ ಎಷ್ಟು ಪ್ರೀತಿಯಿಂದ ಎತ್ತೀರಿ ಗೊತ್ತಾನೆ. ಹೆಂಡಿ ನೀವು ಭಾಳ ಪ್ರೀತಿಯಿಂದ ಎತ್ತೀರಿ, ತೊಗೊತೀರಿ, ಚೆಂದಾಗಿ ತರ್ತೀರಿ, ಮತ್ತು ನೀರು ಹಾಕ್ತೀರಿ, ಹದವಾಗಿ ಕಿವಿಸ್ತೀರಿ. ಹದವಾಗಿ ನೀವು ಮಾಡಂಗೆ ಬೇಡ್ರಿ. ನಿಮ್ಗೆ ಹೆಂಡಿ ಅಂದರೆ ಗೊತ್ತಿಲ್ಲ, ನಮ್ಮ ಹಳ್ಳ್ಯಾಗ ಹುಟ್ಟಿದ್ರೆ ಗೊತ್ತು. ಹೆಂಡಿ ಯಾರಿಗೆ ಕಲಸಕ್ಕೆ ಬರ್ತದೆ, ಅವ್ರಿಗೆ ಹಿಟ್ಟು ಕಲಸಕ್ಕೆ ಬರ್ತದೆ ತಿಳ್ಕೊಬೇಕು ತಮ್ಮ. ಈಗ ನೀ ಹೆಂಡಿ ಕಲಸಕ್ಕೆ ಕಳಿಸ್ಬೇಕು ಮನೆಗೆ. ಅದು ಹೆಂಡಿ ಚಂದ ಕಲಿಸಿದ್ರೆ ಯಾಕೋಪ ಅಂದ್ರೆ ಹೆಂಡಿ ಚಂದ ಕೀಸಿದ್ರೆ ಕುಳ್ಳು ಚಂದ ಆಗ್ತವೆ. ಕುಳ್ಳು ಚಂದ ಆಯ್ತಂದ್ರೆ ಭಾಳ ತಕ್ಕ ಉರಿತದ. ಅದು ತಿಳ್ಕೊಬೇಕು ನೀವು. ಈಗ ನೀಗ ಮನ್ಯಾಗ ಕಳಿಸ್ಬೇಕ ನೀವು ಹೆಂಡಿ ಕಿಚ್ಚಕ್ಕೆ. ಹಾಗ
ಅದನ್ನು ಉಪಯೋಗ ಹಾಕಿಲ್ಲ, ನಾನು ಉಪಯೋಗಿದ್ದೀನಿ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಹೇಳಿದೆ. ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನು ಯಾರಿಗಾದೆ ಎಲೆ ಮಾನವ ಹೇಳಿದೆ. ಒಂದು ಸಗಣಿನ ಉಪಯೋಗ ಅದ, ಮಳಿನ ಉಪಯೋಗ ಇದೆ. ಕೊನೆಗೆ ಎಲ್ಲ ಅಂತಾನೆ ಎಲ್ಲ ಉಪಯೋಗದ ವಸ್ತು ಜಗತ್ತಿನಲ್ಲಿ ಉಪಯೋಗ ಇಲ್ಲದ ವಸ್ತು ಯಾವುದೈತಿ ಅಂತ ಹಿಂಗೆ ವಿಚಾರ ಮಾಡ್ಕೋತ ಊರು ಹೊರಗೆ ಬರ್ತಾನೆ. ಅವೇನು ಮುಂಜಾನೆ ಹೋಗಿ ಬಂದಿರ್ತಾನಲ್ಲ, ಮುಂಜಾನೆ ಹೋಗಿ ಬಂದಿರ್ತಾನೆ ಬಯಲು ಕಡೆಗೆ, ಬಹಿರ್ದೇಶಕ್ಕೆ ಹೋಗಿ ಬಂದಿರ್ತಾನೆ. ಅವನ ಹೊಲಸು ಅಲ್ಲೇ ಇತ್ತು, ಇನ್ನು ಅವನ ಹೊಲಸ ಅಲ್ಲೇ ಇತ್ತು. ಅವ ಅಂತಾನೆ ಎಲ್ಲ ವಸ್ತುಗಳು ಉಪಯೋಗವ. ಇದು ನಾನು ಇಟ್ಟಿದ್ದೆ ಇನ್ನೂ ಯಾವುದೂ ಮುಟ್ಟಿಲ್ಲ, ಇದೇ ಉಪಯೋಗ ಇಲ್ಲ ಅಂತ ವಿಚಾರ ಮಾಡಿ ತೊಗೊಳಕ್ಕೆ ಹೋಗ್ತೇನೆ ರೀ ತನ್ನ ಹೊಲಸ. ಏನು ಅವನಲ್ಲಿ ಉಪಯೋಗ ಇಲ್ಲದ ವಸ್ತು ತರಬೇಕು ಅಂತ ಹೇಳಿದ್ದಾರೆ ಗುರುಗಳು. ಉಪಯೋಗ ಇಲ್ಲದ ವಸ್ತು ತರಬೇಕಂತ ನೀವು ತತ್ವ ತಿಳ್ಕೊಬೇಕು. ನೀವು ವಿಚಾರ ಅದು ಅಪಹಾಸ್ಯ ಅಲ್ಲ, ನಾನು ತತ್ವ ತಿಳ್ಸಕ್ಕೆ ಹೊರಟಿದ್ದೀನಿ. ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ, ಉಪಯೋಗ ಇಲ್ಲದ ವಸ್ತು ತರಬೇಕಂತ ಹೇಳಿದ್ದಾರೆ ಗುರುಗಳು. ಮತ್ತು ನಿಮ್ಮ ಅಂಥ ಕಥೆಗಳು ಹೇಳಬೇಕಲ್ಲ. ಉಪಯೋಗ ಇಲ್ಲದ ವಸ್ತು ತೊಗೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಎಲ್ಲನೂ ಕಟ್ಗೆ ತುಂಡು ಮಳೆ ಆಕಳು ಇದು ಸಗಣಿ ಎಲ್ಲ ಉಪಯೋಗ ಬರ್ತೈತಿ. ತನ್ನ ಸಗಣಿನೇ ತೊಗೊಳಕ್ಕೆ ಹೋಗ್ತಾನವ. ತಾನು ಬಿಟ್ಟಿರುವಂಥ ಹೊಲಸನ್ನು ತೊಗೋಬೇಕು ಅಂತ ವಿಚಾರ ಮಾಡ್ತಾನೆ. ಖಬರ್ದಾರ್ ಅಂತದು ಮೊಟ್ಟಿಗಿಟ್ಟಿ ಖಬರ್ದಾರ್, ನೀ ಯಾಕೆ ನನಗೆ ತೊಗೊಳಗತ್ತಿದೆ, ಯಾಕೆ ನನ್ನ ಹತ್ತಿರ ಬಂದಿದ್ದಿ, ಯಾಕೆ ನನಗೆ ಹತ್ತಿರ ಬಂದಿದ್ದು ನನಗೆ ಗೊತ್ತದ. ಆಗಂತಾನೆ ಯಾಕಪ್ಪ ಅಂತಾನೆ ಅದಕ್ಕೆ. ಯಾಕೆ ಅಂದ್ಕೊಳ್ಳೆ ಇಲ್ಲ, ನೀ ದೀಕ್ಷಾ ಪಡಿಬೇಕು ಅಂಥೇಳಿ ಉಪಯೋಗ ಇಲ್ಲದೆ ಗುರುಗಳು ನನಗೆ ಹೇಳಿದ್ದಾರೆ, ಉಪಯೋಗ ಇಲ್ಲದ ವಸ್ತು ತೊಗೊಂಡು ಬಾ ಅಂತ ಹೇಳಿದ್ದಾರೆ. ನೀ ಎಲ್ಲ ಕಡೆ ಓಡಾಡಿ ಕೊನೆಗೆ ನೀ ಇಲ್ಲಿಗೆ ಬಂದಿದ್ದಿ. ನಾ ಈ ರೀತಿ ಆಗಬೇಕಾದ್ರೆ ಬಿಟ್ರಲ್ಲ, ಮೂಗು ಮುಚ್ಕೊಳ್ಳೋ ಪರಿಸ್ಥಿತಿ ಆಗಬೇಕಾದ್ರೆ ನೀನೇ ಕಾರಣ ಇದ್ದೆ. ನಾನು ಜೋಳದ ಕಾಳು ಆಗಿದ್ದೆ, ಜಿಲೇಬಿ ಆಗಿದ್ದೆ, ಚೂಡಾಗಿದ್ದೆ, ಉಂಡೆ ಆಗಿದ್ದೆ. ನಿನ್ನ ಸಹವಾಸ ಮಾಡಿ ಎಲ್ಲ ವಸ್ತುಗಳು, ತಿನ್ನುವ ವಸ್ತುಗಳು ನಿನ್ನ ಸಹವಾಸ ಮಾಡಿ ನಾನು ಈ ರೀತಿ ಆಗಿದ್ದೀನಿ. ನೀನೇ ಉಪಯೋಗ ಇಲ್ಲದ ವಸ್ತು ಹೋಗು ಅಂತ ಕಳಿಸ್ತದೆ ತಾನು ಹೊಲಸ. ಉಪಯೋಗ ಇಲ್ಲದ ವಸ್ತು ಆಕಳ ಚರ್ಮ ಉಪಯೋಗ ಅದ, ಎಮ್ಮೆಯ ಚರ್ಮ ಉಪಯೋಗ ಇದೆ ಅಲ್ವಾ. ನೆಲನಾಳದನ ಹೆಣನೆಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ. ಮಲವೊಂದು ತಂದರೆ ಬೇಡನೊಬ್ಬ ಮಲವು ತಂದಡೆ ಸೊಲುವ ಹಾಗಕ್ಕೆ ಬಲಿವರಯ್ಯ. ಒಂದು ಪ್ರಾಣಿ ಅದ ಸಾಕ್ತೇವೆ ನಾವು, ನಾಯಿ ಸಾಕ್ತೇವೆ, ಬೆಕ್ಕ ಸಾಕ್ತೇವೆ, ಏನೇನೋ ಪ್ರಾಣಿಗಳು ಸಾಕ್ತೇವೆ. ನಮ್ಮ ರಾಜನ ಹೆಣ ಅದ, ಒಂದು ಸ್ವಲ್ಪ ಇಟ್ಕೋರಿ, ಒಂದು ಗಂಟೆ ಬಿಟ್ಟು ಏನಂತಂದ್ರೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ, ಮೊದಲು ಮಣ್ಣು ಮಾಡ್ರಿ ಅಂತೀವಿ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಒಂದು ಸ್ವಲ್ಪ ಕಾಲನ ಇಲ್ಲೇ ಇಡ್ತೇವೆ ಅಂದ್ರೆ ಇಟ್ಟೋರಿ ಅಂತೀವಿ. ಒಬ್ಬ ರಾಜನ ಹೆಣ ಜೀವ ಹೋಗೈತಿ, ಶರೀರದ ತಂದ್ರೆ ಇಟ್ಕೊಳ್ಳಲ್ಲ. ಆಗ ತನ್ನ ಹೊಲಸು ತಾನು ಹೇಳ್ತದ, ನೀನೇ ನಿನ್ನ ಸಹವಾಸದಿಂದ ಈ ರೀತಿಯಾಗಿ ಆಗಿದ್ದೇನೆ. ಏನೇನೋ ವಸ್ತು ಆಗಿದ್ದ, ನಾನು ಅಂಗಡಿ ಒಳಗೆ ಜಿಲೇಬಿ ರೂಪ ಇದ್ದೆ, ಉಂಡಿ ರೂಪ, ಕರದಂಟ, ಲಾಡು ಏನೇನೋ ಆಗಿದ್ದೆ. ಹೋಗೋರು ಬರೋರೆಲ್ಲ ಜ್ವಲ ಸುರಿಸೋದು ಹೋಗ್ತಿದ್ರು. ಯಾವಾಗ ನಿನ್ನ ಸಹವಾಸ ಮಾಡಿದ್ದೀನಲ್ಲ ಆಗ ನಾನು ಈ ರೂಪ ತಾಳಿದ್ದೇನೆ. ನೀನೇ ಇಲ್ಲದೆ ಉಪಯೋಗ ಇಲ್ಲದ ವಸ್ತು ಅಂತ ಹೇಳಿದಾಗ ಅವನಿಗೆ ಅರಿವು ಆಗ್ತದ. ಓಡೋಡಿ ಬರ್ತಾನೆ ರೀ, ಓಡೋಡಿ ಬಂದು ಗುರುಗಳೇ ಉಪಯೋಗ ಇಲ್ಲದ ವಸ್ತು ಅಂತ ಹೇಳಿದ್ರಲ್ಲ, ಈ ಶರೀರವೇ ಉಪಯೋಗ ಇಲ್ಲದ ವಸ್ತು ಅಂತ ಉದ್ದಕ್ಕೆ ದಂಡವತ್ ನಮಸ್ಕಾರ ಆಗ್ತಾನೆ, ದಂಡವತ್ ನಮಸ್ಕಾರ. ಆಗ ಗುರುಗಳಂತಾರೆ ದೀಕ್ಷೆ ಆಯಿತು ಹೋಗಲಿ ಅಂತಾರೆ. ದೀಕ್ಷೆ ಆಯಿತು, ಇಟ್ಟು ಜ್ಞಾನ ಆಯಿತು, ದೀಕ್ಷೆ ಆಯಿತು ಅಂತಾರೆ. ಹಾಗೆ ಗುರುವಿನ ಪಡಿಬೇಕಾಗಿದ್ದು ಬಹಳ ಕಷ್ಟ. ಅದು ಗುರುಗಳ ಆಶೀರ್ವಾದ, ಗುರುಗಳ ಜ್ಞಾನ ಎಲ್ಲವನ್ನು ಪಡೆಯೋದು ಬಹಳ ಕಷ್ಟ. ಅದು ಇವತ್ತು ಬಸವಣ್ಣನವರು ಎಷ್ಟು ಪ್ರಸಿದ್ಧ ಆಗಿದ್ದಾರೆ ಅಂತಂದರೆ ಗುರುಗಳ ಜಾತವೇದ ಮುನಿಗಳವರ ಆಶೀರ್ವಾದ. ಶರಣ ಬಸವೇಶ್ವರ ಎಷ್ಟು ಪ್ರಸಿದ್ಧ ಆಗಿದ್ದಾರೆ ಅಂದರೆ ಗುರುಗಳ ಆಶೀರ್ವಾದ. ಸಿದ್ಧಾರೂಢರು ಎಷ್ಟು ಪ್ರಸಿದ್ಧ ಆಗಿದ್ದಾರೆ ಅಂದರೆ ಗಜದಂಡ ಶಿವಯೋಗಿಗಳವರ ಆಶೀರ್ವಾದ ಅಲ್ವಾ. ರಾಮಕೃಷ್ಣ ಪರಮಹಂಸರ ಆಶೀರ್ವಾದದಿಂದಲೇ ವಿವೇಕಾನಂದರು ಪ್ರಸಿದ್ಧ ಆದರು. ಗುರುಗಳ ಆಶೀರ್ವಾದ ಮುಖ್ಯ. ಗುರುವಿನ ಆಶೀರ್ವಾದ, ದೇವತೆಯ ಆಶೀರ್ವಾದ, ಶಾಸ್ತ್ರದ ಅಂದರೆ ಜ್ಞಾನದ ಆಶೀರ್ವಾದ, ವೇದದ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಎಲ್ಲ ಬೇಕಾಗ್ತದೆ. ಹಾಗಿಲ್ಲಿ ತಂದೆ ತಾಯಿಗಳ ಅವರ ಆಶೀರ್ವಾದ ಮಾಡಿದ್ದಾರೆ ಮಗನಿಗೆ. ಗುರುಗಳ ಆಶೀರ್ವಾದವನ್ನು ಪಡಿಬೇಕು, ಕೊಡಿಸ್ಬೇಕು ಅನ್ನೋಗೋಸ್ಕರ ಗುರುಗಳ ಹತ್ತಿರ ತಂದಿದ್ದಾರೆ. ಯಾವ ಗುರುಗಳು
ಅವ್ರು ಏನು ಉಪದೇಶ ಮಾಡ್ತಾರೆ ಯಾರು ಅಂತ ನಾವು ನಾಳಿನ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆಯನ್ನು ಗುರುಚರಣೆ ಕಲ್ಪಿಸಿ ಮಂಗಲನ್ನು ಕೋರುತ್ತೇನೆ. ಎಲ್ಲರಿಗೂ ಶರಣು ಶರಣ.